ಸಂಗಡ ಕೆಲವು ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವಂತೆ ಬಹಳ ಇಷ್ಟಪಟ್ಟರು. அல்லேலூயா. அது ஆண்டவர் எனக்கு சொல்லிக் கொடுத்த ஒரு காரியம், எனக்கு மனசுக்கு மிக சந்தோஷமான ஒரு வசனம். ದೇವರು ಹೇಳಿಕೊಟ್ಟಂತ ಒಂದು ವಿಷಯ, ಅದು ಬಹಳ ಮನಸ್ಸಿಗೆ ಸಂತೋಷಕರವಾದಂತ ಒಂದು ಸಂಗತಿ. அப்போஸ்தலர் நடவடிக்கைகளின் புத்தகம் 13ஆம் அதிகாரம் 34 வசனம். ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದ 34ನೇ ವಚನ. ಇದಲ್ಲದೆ ದೇವರು ಯೇಸುವನ್ನು ಸತ್ತವರೊಳಗಿನಿಂದ ಎಬ್ಬಿಸಿದ್ದರಿಂದ ಆತನು ಇನ್ನೆಂದಿಗೂ ಕೊಳೆಯುವ ಅವಸ್ಥೆಗೆ ಸೇರತಕ್ಕವನಲ್ಲವೆಂಬುದರ ವಿಷಯದಲ್ಲಿ ದೇವರು ಹೇಳಿರುವುದೇನೆಂದರೆ, ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆ, ಅವು ನಂಬಿಕೆಯಾದವುಗಳೇ ಎಂಬುದು. இது அப்போஸ்தலனாகிய பவுல் மிகவும் தெளிவா ஒரு ಕಾರ್ಯத்தை வச்சு சொல்றாரு. ಅಪೊಸ್ತಲನಾದ ಪೌಲನು ಈ ಒಂದು ವಿಷಯವನ್ನ ಒಂದು ಸ್ಪಷ್ಟವಾಗಿ ಹೇಳುತ್ತಾರೆ. கவனிங்க, அவர் என்ன சொல்ல வர்றாருன்னா, அவர் ಹೇಳುವುದಕ್ಕೆ ಬರುವಂತದ್ದೇನೆಂದರೆ, ஒரு செகண்ட், அவர் என்ன சொல்ல வர்றாருன்னா, அவர் ಹೇಳುವುದಕ್ಕೆ ಬರುವಂತದ್ದೇನೆಂದರೆ, இயேசு கிறிஸ்துனுடைய மரணம் உயிர்த்தெழுதலினுடைய அதனாலே நமக்கு கிடைக்கிற ஆசீர்வாதம் என்ன சொல்ல வர. ಯೇಸು ಕ್ರಿಸ್ತನ ಮರಣವು ಆತನ ಪುನರುತ್ಥಾನದಿಂದ ನಮಗೆ ದೊರಕುವಂತ ಆಶೀರ್ವಾದವೇನು ಅನ್ನುವಂಥದ್ದನ್ನು ಅವರು ಹೇಳುತ್ತಾರೆ. நீங்க 32ஆம் வசனத்திலிருந்து வாசித்தா உங்களுக்கு புரியும். 32ನೇ ವಚನದಿಂದ ಓದುವಾಗ ತಿಳಿಯುತ್ತದೆ. இத வாசிச்சு நம்ம ஜெபம் பண்ணி ஸ்டார்ட் பண்ணுவோம். ಇದನ್ನ ಓದಿ ನಾವು ಪ್ರಾರ್ಥಿಸಿ ಆರಂಭಿಸೋಣ. தமிழ்ல வாசிங்க, ஒருத்தர் கன்னடத்துல வாசிங்க. நீர் என்னுடைய குமாரன், இன்று நான் உன்னை ஜனிப்பித்தேன் என்று 2ஆம் சங்கீதத்தில் எழுதியிருக்கிறபடியே இயேசுவை எழுப்பினதினாலே தேவன் நம்முடைய பிதாக்களுக்கு அருளி செய்த வாக்குத்தத்தத்தை அவளுடைய பிள்ளைகளாகிய நமக்கு நிறைவேற்றினார் என்று நாங்களும் உங்களுக்கு ಸುವಿಶೇಷமாய் அறிவிக்கிறோம். ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸಿದ್ದಾನೆಂಬ ಶುಭ ಸಮಾಚಾರವನ್ನು ನಾವು ನಿಮಗೆ ಸಾರುವವರಾಗಿದ್ದೇವೆ. ಆತನು ಯೇಸುವನ್ನು ಎಬ್ಬಿಸಿದ್ದರಲ್ಲಿ ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು 2ನೇ ಕೀರ್ತನೆಯಲ್ಲಿ ಬರೆದಿರುವ ಮಾತು ನೆರವೇರಿತು. ಸರಿಯಾ? ಅದು அவர் சுவிசேஷமா உங்களுக்கு சொல்றேன்னு சொல்றாரு. ಇದು ಅವರು ಹೇಳ್ತಾರೆ, ಸುವಾರ್ತೆಯಾಗಿ ನಿಮಗೆ ಹೇಳುತ್ತೇವೆ ಅನ್ನುವಂಥದ್ದು. 2ஆம் சங்கீதத்தில் சொல்லப்பட்ட வசனம் 2ನೇ ಕೀರ್ತನೆಯಲ್ಲಿ ಬರೆದಿರುವಂತ ವಾಕ್ಯ ஆண்டவராகிய இயேசு கிறிஸ்து குறிக்கும். ಅದು ಕರ್ತನಾದಂತ ಯೇಸು ಕ್ರಿಸ್ತನನ್ನ ಸೂಚಿಸುತ್ತದೆ. ஆண்டவராகிய இயேசு கிறிஸ்து அனாதியா ஜனிப்பிக்கப்பட்டவர். ಕರ್ತನಾದಂತ ಯೇಸು ಕ್ರಿಸ್ತನ ಅನಾದಿಯಲ್ಲಿ ಜನಿಸಲ್ಪಟ್ಟವರು. ಕರೆಕ್ಟಾ? ವಚನ அப்படிதான் சொல்லுது இல்லையா? ವಾಕ್ಯವು ಅದೇ ರೀತಿಯಾಗಿ ಹೇಳುತ್ತದೆ. ನೀವು ನೀತಿಮೊழில ವಾಸ್ತು பாத்தீங்கன்னா ಜ್ಞಾನೋಕ್ತಿಗಳಲ್ಲಿ ಓದುವಾಗ ಬರೆದಿದೆ. ಓಕೆ, அப்போ ஆண்டவராகிய இயேசு கிறிஸ்து ஆபிரகாமுக்கு முன்னாடியே இருக்கிறார். ಕರ್ತನಾದಂತ ಯೇಸು ಕ್ರಿಸ್ತನ ಅಬ್ರಹಾಮನಿಗೆ ಮುಂಚಿತವಾಗಿಯೇ ಇದ್ದಾನೆ. ஆபிரகாம் இயேசு கிறிஸ்து ஆண்டவராகிய இயேசு கிறிஸ்து வானத்தையும் பூமியையும் ಉಂಟಾಕುವುದಕ್ಕೆ ಮುನ್ನಾಗ இருக்கிறார். ಕರ್ತನಾದಂತ ಯೇಸು ಕ್ರಿಸ್ತನ ಭೂಮಿ ಆಕಾಶಗಳ ನಿರ್ಮಿಸಲ್ಪಡುವುದಕ್ಕಿಂತ ಮುಂಚಿತವಾಗಿಯೇ ಇದ್ದಾನೆ. ದೇವನುடைய ஒரு உருவம், ಆತನೇ ದೇವರ ಸ್ವರೂಪವು. ಅವரை ಕೊಂಡು ಅವರಿಗಾಗತ್ತಾ ಮುಳು ಉಲகம் ಪடைக்கப்பட்டது. ಆತನನ್ನ ತೆಗೆದುಕೊಂಡು ಆತನಿಗಾಗಿಯೇ ಇಡೀ ಲೋಕವು ಸೃಷ್ಟಿಸಲ್ಪಟ್ಟಿದೆ. ಸಂಗೀತದಲ್ಲಿ இந்த ವಚನ என்ன சொல்லுதுன்னா, ಆದ್ರೆ ಕೀರ್ತನೆಯಲ್ಲಿ ವಾಕ್ಯ ಏನು ಹೇಳುತ್ತದೆ ಎಂದರೆ, ಕುಮಾರನ್, ನೀನು ನನ್ನ ಮಗನು, ಇಂದು ನಾನು ಉನ್னை ಜನಿಪಿದ್ದೇನೆ, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. இந்த வசனம், ಈ ವಾಕ್ಯ நமக்கு கொடுக்கப்பட்ட ஒரு வாக்குத்தத்தம், ನಮಗೆ ಕೊಡಲ್ಪಟ್ಟಂತ ಒಂದು ವಾಗ್ದಾನ. ಯೇಸು ಕ್ರಿಸ್ತುವಿನ ಮೂಲಮಾಯಿ, ಯೇಸು ಕ್ರಿಸ್ತನ ಮುಖಾಂತರವಾಗಿ, ಯೇಸು ಕ್ರಿಸ್ತುವಿನ ಮೂಲಮಾಯಿ, ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಕೊಡಲ್ಪಟ್ಟ ವಾಗ್ದಾನ, ನಮಗೆ ಕೊಡಲ್ಪಟ್ಟಂತ ಒಂದು ವಾಗ್ದಾನ. இந்த வாக்குத்தத்தம் ஆண்டவராகிய இயேசு கிறிஸ்து உயிர்த்தெழும் பொழுது அது நமக்குள்ள நிறைவேறும். ಈ ವಾಗ್ದಾನವು ಕರ್ತನಾದಂತ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದುವಾಗ ನಮ್ಮಲ್ಲಿ ನೆರವೇರುತ್ತದೆ. அல்லேலூயா, அல்லேலூயா. இப்போ நாமோ கிறிஸ்து உயிர்த்தெழுந்ததினாலே நம்மையும் ஆண்டவர் உயிர்த்தெழ வைத்து ಅವರುடைய பிள்ளைகளாய் ಜನಿತಿರುಕ್கிறார். ಈಗ ಕ್ರಿಸ್ತನ ಜೀವದಿಂದ ಎದ್ದಿರುವುದರಿಂದ ದೇವರು ನಮ್ಮನ್ನು ಆತನ ಮಕ್ಕಳಾಗಿ ಉಜ್ಜೀವನಗೊಳಿಸಿದ್ದಾರೆ. அல்லேலூயா, 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 அல்லேலூயா. ஆகையாலே இயேசுவினுடைய உயிர்த்தெழுதல் உங்களையும் என்னையும் கிறிஸ்து இயேசுவுக்குள் புது சிருஷ்டியாய் ಯೇಸು ಕ್ರಿಸ್ತನ ಪುನರುತ್ಥಾನವು ನಿಮ್ಮನ್ನ ನಮ್ಮನ್ನ ದೇವರೊಳಗೆ ನೂತನ ಸೃಷ್ಟಿಯಾಗಿ ರೂಪಿಸಿದೆ. சரியா?
அல்லேலூயா. Hallelujah. அப்போ ஆண்டவருக்குள்ளே நாம் புதிய பிள்ளைகளாய் பிறந்திருக்கிறோம் என்ற வாக்குத்தத்தம், ದೇವರಲ್ಲಿ ನಾವೊಂದು ಹೊಸ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಅನ್ನುವಂತ ವಾಗ್ದಾನವು, அதே வாக்குத்தத்தம் ಅದೇ அவர் ವಾಗ್ದಾನವು அப்படியே ಕಂಟಿನ್ಯೂ பண்றாரு. ಅದನ್ನ ಅವ್ರು ಮುಂದುವರಿಸಿ ಹೇಳುತ್ತಾರೆ 34ನೇ ವಚನத்துல, 34ನೇ ವಚನದಲ್ಲಿ, இனி அவர் அழிவுக்கு உட்படாதபடி அவரை மரித்தோரிலிருந்து எழுப்பினார் என்பதை குறித்து தாவீதுக்கு அருளின நிச்சயமான கிருபைகளை உங்களுக்கு கட்டளையிடுவேன் என்று திருவுளம் பற்றினார். ಇದಲ್ಲದೆ ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಿಂದ ಆತನು ಇನ್ನೆಂದಿಗೂ ಕೊಳೆಯುವ ಅವಸ್ಥೆಗೆ ಸೇರತಕ್ಕವನಲ್ಲವೆಂಬುದರ ವಿಷಯದಲ್ಲಿ ದೇವರು ಹೇಳಿರುವುದೇನೆಂದರೆ, ದಾವಿದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆ, ಅವು ನಂಬಿಕೆಯಾದವುಗಳೇ ಎಂಬುದು. அல்லேலூயா. அல்லேலூயா. ஆண்டவர் உங்களை சிருஷ்டிச்சாரு. ಇದೇ ದೇವರು ನಿಮ್ಮನ್ನ ಸೃಷ್ಟಿಸಿದರು. ಇನ್ನು ಮುಂದೆ ನಿಮ್ಮನ್ನ அழிவுக்கு ஒப்பு கொடுக்க மாட்டார். ಒಂದು ಕೊಳೆಯುವಂತ ಅವಸ್ಥೆಗೆ ಒಪ್ಪಿಸಿಕೊಡುವುದಿಲ್ಲ. ஆண்டவர் இனி உங்களை விட்டுவிட மாட்டார். ದೇವರು ಇನ್ನು ಮುಂದೆ ನಿಮ್ಮನ್ನ ಬಿಟ್ಟು ಬಿಡುವುದಿಲ್ಲ. உங்களை கடைசி வரையும் பாதுகாப்பார். ನಿಮ್ಮನ್ನ ಕೊನೆಯವರೆಗೂ ಕಾಯುತ್ತಾರೆ. உங்களை தூக்கಿ எடுப்பாரு. ದೇವರು ನಿಮ್ಮನ್ನ ಕೈ ಹಿಡಿದು ಮೇಲಕ್ಕೆತ್ತುತ್ತಾರೆ. வாக்குத்தத்தம். ಇದೇ ವಾಗ್ದಾನ. தாவீதுக்கு அருளின கிருபை. ದಾವೀದನಿಗೆ ದೇವರು ವಾಗ್ದಾನ ಮಾಡಿದ ಕೃಪಾವರಗಳು. தாவீதுக்கு என்ன கிருபை கொடுத்தாரு? ದಾವೀದನಿಗೆ ಯಾವ ಕೃಪೆಯನ್ನು ದೇವರು ಕೊಟ್ಟರು? ಅವನಿಗೆ ಮನ್ನಿக்கிற கிருபை கொடுத்தார். ಅವನ ಕ್ಷಮಿಸುವಂತ ಕೃಪೆಯನ್ನು ದೇವರು ಕೊಟ್ಟರು. ஆண்டவர் அவனை மன்னிச்சார். ದೇವರು ಅವನನ್ನ ಕ್ಷಮಿಸಿದರು. ஆண்டவர் சவுலை தள்ளினார். ದೇವರು ಸೌಲನನ್ನ ತಳ್ಳಿಬಿಟ್ಟರು. ஆனா தாவீதை சேர்த்துக்கொண்டார். ಆದ್ರೆ ದಾವೀದನನ್ನ ದೇವರು ಸೇರಿಸಿಕೊಂಡರು. தாவீதை பார்த்து சொல்றாரு, அந்த ದಾವೀದನನ್ನ ನೋಡಿ ಹೇಳುತ್ತಾರೆ, தாவீதுக்கு அளின கிருபையை உங்களுக்கு தருவேன். ದಾವೀದನಿಗೆ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆ. அல்லேலூயா. அல்லேலூயா. அப்படின்னா என்ன அர்த்தம்னா, கடைசி வரைக்கும் கர்த்தர் நம்மை மன்னித்து, நம்ம குறைகளை குற்றங்களை மன்னித்து நம்மை பாதுகாத்து பரலோகத்துல கொண்டு போய் சேர்க்கும் வரைக்கும் தாவீதுக்கு கொடுத்த கிருபையை போல நமக்கு கிருபையை தருவார். ಕೊನೆಯವರೆಗೂ ದೇವರು ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಮನ್ನಿಸಿ ಪರಲೋಕ ರಾಜ್ಯದಲ್ಲಿ ನಮ್ಮನ್ನ ಸೇರಿಸುವವರೆಗೂ ದಾವೀದನಿಗೆ ವಾಗ್ದಾನ ಮಾಡಿದ ಕೃಪಾವರಗಳನ್ನ ದೇವರು ಅನುಗ್ರಹಿಸುತ್ತಾರೆ. அல்லேலூயா. அல்லேலೂಯಾ. அதை எப்படி நம்ம புரிஞ்சுக்கணும்? ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂದರೆ, ரோமருக்கு நிருபம் 6ஆம் அதிகாரம் 9ஆம் வசனம் வாசிங்களேன். ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 9ನೇ ವಚನವನ್ನು ನಾವು ಓದೋಣ. 6:9. அப்ப உங்களுக்கு புரியும் பாருங்க. ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. அல்லேலூயா. அல்லேலூயா. அவர் ஒரு வாக்குத்தத்தம் கொடுக்கிறாரு, மரித்தோரிலிருந்து எழுந்த கிறிஸ்து இனி மரிப்பதில்லை என்று அறிந்திருக்கிறோம், மரணம் இனி அவரை ಆಂಡು ಕೊಳ್ಳುವುದಿಲ್ಲ. ಅವರೊಂದು ವಾಗ್ದಾನ ಕೊಡುತ್ತಾರೆ, ಸತ್ತವರೊಳಗಿನಿಂದ ಎಬ್ಬಿಸಲ್ಪಟ್ಟಂತ ಕ್ರಿಸ್ತನು ಪುನಃ ಸಾಯತಕ್ಕವನಲ್ಲ, ಆತನು ಇನ್ನು ಆಳುವವನಾಗಿದ್ದಾನೆ. ಅದೇ ಕೃಪೆಯು. அல்லேலூயா. அல்லேலூயா. இந்த கிருபை தான் உங்களுக்கு தருவேன்னு சொல்றார். ಈ ಕೃಪೆಯನ್ನೇ ದೇವರು ನಿಮಗೆ ಕೊಡುತ್ತೇನೆ ಎಂದು ಹೇಳ್ತಾರೆ. ದೇವರು ನಿಮ್ಮನ್ನ ಒಂದು ಬಾರಿ ರಕ್ಷಿಸಿದರು. ಆಂಡವರ ಪಿಳ್ಳೆಯ ಉங்களை ಮಾತಿட்டாரு. ಒಂದು ಬಾರಿ ದೇವರು ನಿಮ್ಮನ್ನ ದೇವರ ಮಕ್ಕಳಾಗಿ ಮಾರ್ಪಡಿಸಿದ್ದಾರೆ. ದೇವರು ನಿಮ್ಮನ್ನ ಕೈ ಬಿಡುವುದಿಲ್ಲ. ಕುறைகள் இருக்கலாம், ನಿಮ್ಮ ಬಳಿಯಲ್ಲಿ ಕೊರತೆಗಳಿರಬಹುದು, ನಿಮ್ಮ ಬಳಿಯಲ್ಲಿ ತಪ್ಪುಗಳು ಕಂಡು ಬರಬಹುದು, ನಿಮ್ಮಲ್ಲಿ ಬಲಹೀನತೆಗಳು ಕಂಡು ಬರಬಹುದು. வாக்குத்தத்தம் பண்றாரு. ಆದ್ರೆ ದೇವರು ವಾಗ್ದಾನ ಮಾಡುತ್ತಾರೆ, தம்முடைய கிருபையினால மறுபடியும் உங்களை சேர்த்துக்கொள்ளுவார். ದೇವರು ತನ್ನ ಕೃಪೆಯಿಂದ ಪುನಃ ನಿಮ್ಮನ್ನ ಸೇರಿಸಿಕೊಳ್ಳುತ್ತಾರೆ, ನಿಮ್ಮನ್ನ ಪುನಃ ಕೈ ಹಿಡಿದು ಎತ್ತುತ್ತಾರೆ. ದೇವರು ನಿಮ್ಮನ್ನ ಉನ್ನತಕ್ಕೇರಿಸುತ್ತಾರೆ, ದೇವರು ನಿಮ್ಮನ್ನ ಮಾರ್ಗದಲ್ಲಿ ನಡೆಸುತ್ತಾರೆ. ಹಲ್ಲೆಲೂಯಾ. ஒரு முறை உங்களை ரட்சித்தார். ದೇವರು ಒಮ್ಮೆ ನಿಮ್ಮನ್ನ ರಕ್ಷಿಸಿದ್ದಾರೆ, உங்களுக்கு கிருபை தந்திருக்கிறார், ಕೃಪೆಯನ್ನು ಅನುಗ್ರಹಿಸಿದ್ದಾರೆ. கடைசி வரைக்கும் உங்களை பாதுகாப்பார். ಕೊನೆಯವರೆಗೂ ದೇವರು ನಿಮ್ಮನ್ನ ಕಾಪಾಡುತ್ತಾರೆ. உங்களுக்கு குறைகள் இருக்கலாம், ನಿಮ್ಮ ಬಳಿಯಲ್ಲಿ ಕೊರತೆಗಳಿರಬಹುದು, ತಪ್ಪುಗಳಿರಬಹುದು, மீறுதல்கள் இருக்கலாம். ನೀವು ಒಂದು ಅಕ್ರಮವನ್ನ ಮಾಡಿ ದೇವರ ಆಜ್ಞೆಯನ್ನು ಮೀರುವವರಾಗಿರಬಹುದು. உங்களை நேசிக்கிற ஆண்டவர்ட்ட திரும்ப எந்திரிச்சு வாங்க. ಆದ್ರೆ ನಿಮ್ಮನ್ನ ಪ್ರೀತಿಸುವಂತ ದೇವರ ಕಡೆಗೆ ನೀವು ಪುನಃ ತಿರುಗಿಕೊಳ್ಳಿರಿ. ನಿಮ್ಮ ಕೊರತೆಗಳನ್ನ ದೇವರ ಮುಂದೆ ಅರಿಕೆ ಮಾಡಿ ಬನ್ನಿರಿ. ಇಂದು நடத்த வல்லவராய் ದೇವರು ನಿಮ್ಮನ್ನ ಈ ದಿವಸವು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಅದೇ ಕೃಪೆಯು. அல்லேலூயா. அல்லேலூயா. அந்த வசனம் வாசிங்களேன், உங்களுக்கு புரியணும்னா 2 சாமுவேல் 7ஆம் அதிகாரம் 14ஆம் வசனமும் 16ஆம் வசனம். ಸಾಮುವೇಲನ ಬರೆದ 2ನೇ ಪುಸ್ತಕ 7ನೇ ಅಧ್ಯಾಯದ 14ನೇ ವಚನ. Second Samuel chapter 7 verse 14, verse from 14 to 16. நான் அவனுக்கு பிதாவாய் இருப்பேன். நான் தமிழ் வாசிக்கிறேன். நான் அவனுக்கு பிதாவாய் இருப்பேன், அவன் எனக்கு குமாரனாய் இருப்பான். அவன் அக்கிரமம் செய்தால் நான் அவனை மனுஷருடைய மிலாற்றினாலும் மனுபுத்திரனுடைய அடிகளினாலும் தண்டிப்பேன். உனக்கு முன்பாக நான் தள்ளிவிட்ட சவுலிடத்தில் இருந்து என் கிருபைகளை விளக்கினது போல தாவீதை விட்டு என் கிருபைகளை விளக்க மாட்டேன்.
ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು, ನರಪುತ್ರರಂತೆ ಅವನನ್ನು ದಂಡಿಸುವೆನು. ಆದರೂ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ. அல்லேலூயா 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 அல்லேலூயா. அப்ப அவனுக்கு ஒரு வாக்குத்தத்தம் கொடுக்கிறார். ಈಗ ಒಂದು ವಾಗ್ದಾನವನ್ನು ಕೊಡುತ್ತಾರೆ. உன் வீடும் ನಿನ್ನ ಮನೆಯು ರಾಜ್ಯமும் ನಿನ್ನ ರಾಜ್ಯವು என்றென்றைக்கும் உனக்கு முன்பாக ಸ್ಥಿರಪಟ್ಟಿರುக்கும். ಅದು ಶಾಶ್ವತವಾಗಿ ಸ್ಥಿರವಾಗಿರು, ಸದಾಕಾಲವು ಸ್ಥಿರವಾಗಿರುವುದು. ರಾಜಸ್ಥಾನಂ ನಿನ್ನ ಸಿಂಹಾಸನವು என்றென்றைக்கும் நிலை பெற்றிருக்கும் என்கிறார். ಶಾಶ್ವತವಾಗಿರುವುದು ಎಂಬುದೇ. அல்லேலூயா அல்லேலூயா. அப்போ ஆண்டவர் சொல்றாரு, நான் சவுல் தப்பு செய்யும் பொழுது சவுலை விட்டு விலக்கின என்னுடைய கிருபையை ದಾವೀದனை விட்டு விலக்க மாட்டேன்னு ದೇವರು ಹೇಳುತ್ತಾರೆ, ಸೌಲನ ತಪ್ಪನ್ನ ಮಾಡುವಾಗ ಸೌಲನನ್ನ ಬಿಟ್ಟು ಹೋಗುವಂತೆ ಮಾಡಿದ ದೇವರ ಕೃಪೆಯನ್ನ ನಾನು ದಾವೀದನಿಂದ ತೆಗೆಯುವುದಿಲ್ಲ ಎಂಬುದಾಗಿ. ದಾವೀದ ಮನ್ನಿತಾರ್, ದೇವರು ದಾವೀದನನ್ನ ಮನ್ನಿಸಿದರು, ದಾವೀದನನ್ನ ಸೇರಿಸಿಕೊಂಡರು, ದಾವೀದನನ್ನ ಕೈ ಬಿಡಲಿಲ್ಲ, ದಾವೀದನನ್ನ ಮುನ್ನಡೆಸಿದರು, ದಾವೀದನನ್ನ ಕೊನೆಯವರೆಗೂ ದೇವರು ಮುನ್ನಡೆಸಿದರು. ದಾವೀದನಿಗೆ ದೇವರು ದಯಪಾಲಿಸಿದಂತ ಕೃಪೆಯು ವ್ಯತ್ಯಾಸವಾಗಿದೆ. ಕೊನೆಯವರೆಗೂ ದೇವರು ದಾವೀದನ ಮೇಲೆ ಕೃಪೆ ಉಳ್ಳವರಾಗಿದ್ದರು. ಆದ್ರೆ ಸೌಲನನ್ನ ಅವನು ತಪ್ಪನ್ನ ಮಾಡುವಾಗ ದೇವರ ಕೃಪೆ, ದೇವರು ತನ್ನ ಕೃಪೆಯನ್ನು ಅವನಿಂದ ಅಗಲಿಸಿದರು. அந்த தாவீதுக்கு இருந்த கிருபையை தான் ஆண்டவர் நமக்கு வாக்குத்தத்தம் கொடுக்கிறாரு. ಈಗ ದಾವೀದನಿಗೆ ದೇವರು ದೊರಕ ಮಾಡಿದ ಅದೇ ಕೃಪಾವರಗಳನ್ನು ನಮಗೂ ಕೊಡುವಂತೆ ಯೋಚಿಸುತ್ತಾರೆ. ಉಯಿರ್ ತೆಳೆದದಿನಾಲೆ ಆತನ ಪುನರುತ್ಥಾನದ ಮೂಲಕವಾಗಿ ಈ ವಾಗ್ದಾನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ದಾವೀದಕ್ಕೆ ತಂದ ಕೃಪೆ ಉನಗೆ ನಾನು ದಾವೀದನಿಗೆ ಕೊಟ್ಟಂತ ಕೃಪಾವರಗಳನ್ನು ನಿನಗೂ ಕೊಡುತ್ತೇನೆ. ನಾನು ಕೈ ಬಿಡ ಮಾಟೇನೆ. ದಾವೀದನನ್ನು ನಿನ್ನನ್ನು ನಾನು ಎಂದೆಂದಿಗೂ ಕೈ ಬಿಡುವುದಿಲ್ಲ. ಆದ್ರೆ ನಾವು ತಪ್ಪನ್ನ ಮಾಡಿದರೆ, ನಾವು ನಮ್ಮ ಕೊರತೆಗಳುಳ್ಳವರಾಗಿದ್ದರೆ ದೇವರು ಅದನ್ನ ವಿಚಾರಿಸುತ್ತಾರೆ, ದಂಡಿಸುತ್ತಾರೆ, ದೇವರು ನಮಗೆ ಒಡೆಯುತ್ತಾರೆ. சவுலுக்கும் தாவீதுக்கும் இருக்கிற வித்தியாசத்தை நான் உங்களுக்கு சொல்றேன், அப்பதான் புரியும். ಸೌಲನಿಗೆ ದಾವೀದನಿಗೆ ಇರುವಂತ ವ್ಯತ್ಯಾಸ ಹೇಳುವಾಗ ನಿಮಗೆ ತಿಳಿಯುತ್ತದೆ. சவுல் தப்பு செஞ்சாரு, ಸೌಲನ ತಪ್ಪನ್ನ ಮಾಡಿದರು. சவுல் செஞ்ச தப்பு ரெண்டு தப்பு தான். ಸೌಲನ ಮಾಡಿದ ತಪ್ಪು ಎರಡು. ஒண்ணு, ಮೊದಲನೆಯದಾಗಿ ಅಮಲೇಕ್ಯರ ಆಂಡವರಾಗಿ ದೇವನ್ சொன்னாரு, ಅಮಲೇಕ್ಯರ ಮುಚ್ಚಿಲುಮಾ ನಾಶ பண்ண சொன்னாரு. அந்த ದೇವರು ಹೇಳಿದ್ರು, ಅಮಲೇಕ್ಯರನ್ನ ಸಂಪೂರ್ಣವಾಗಿ ನೀನು ನಾಶ ಮಾಡಬೇಕು ಅಂತ. ಅಮಲೇಕ್ಯರು ಯಾರನ್ನ? ಅಮಲೇಕ್ಯರು ಯಾರೆಂದರೆ, இஸ்ரவேல் ஜனங்கள் கானான் தேசத்தை சுதந்திரத்துக்கு போகும்பொழுது அவர்களுக்கு விரோதமா எழும்பி வந்து அவங்களோட பிரயாணத்திற்கு தடையா நின்னவங்க. அந்த ಇಸ್ರೇಲ್ ಜನರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಾಗ ಅವರ ಮಾರ್ಗ ಮಧ್ಯದಲ್ಲಿ ಅವರಿಗೆ ಎದುರಾಗಿ ಬಂದು ಅಡ್ಡ ನಿಂತಂತ ಒಂದು ಸಂತತಿ ಅಮಲೇಕ್ಯರು சொல்லுவாங்க. ಅವರನ್ನು ಅಮಲೇಕ್ಯರು ಎಂದು ಹೇಳುತ್ತಾರೆ. ಕೂಟத்தை பார்த்து ಆಂಡவர் சொல்றாரு, ಆ ಒಂದು ಗುಂಪನ್ನ ನೋಡಿ ದೇವರು ಹೇಳುತ್ತಾರೆ, முழுமை அழிச்சிரணும், ಅಮಲೇಕ್ಯರನ್ನ ನೀನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಆனா ಸೌಲ್ என்ன செய்யல? ಆದ್ರೆ ಸೌಲನ ಏನು ಮಾಡಲಿಲ್ಲ, அப்படி செய்யல, ಆ ರೀತಿಯಾಗಿ ಮಾಡಲಿಲ್ಲ. அப்ப அந்த விஷயத்துல ಆಂಡவர் ಆ ವಿಷಯದಲ್ಲಿ ದೇವರಿಗೆ ಕೋಪ ಬಂತು. ரெண்டாவது சொன்னார், ಎರಡನೆಯದಾಗಿ சரி, அந்த விஷயத்துல ஆண்டவருக்கு கோபம் உண்டு. ಆ ವಿಷಯದಲ್ಲಿ ಸೌಲನ ಮೇಲೆ ದೇವರಿಗೆ ಕೋಪವಿತ್ತು. அவன் என்ன பண்ணா, அவனுக்கு விருப்பமான பொருள் இல்ல விருப்பமான அந்த ஆடு மாடு இதெல்லாம் அவன் எடுத்துக்கிட்டான். ಅವನದರಲ್ಲಿ ಅವನಿಗೆ ಇಷ್ಟವಾದಂತ ಒಂದು ಕುರಿ, ದನ, ಈ ಎಲ್ಲ ಒಂದು ವಸ್ತುಗಳನ್ನ ಅವನು ತೆಗೆದುಕೊಂಡನು. ಅದೇ ರೀತಿಯಾಗಿ ಅವನು பெலிஸ்தரோடு கூட போரிட போனோம். ಅವನು ಫಿಲಿಸ್ಟಿಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೋಗುವಾಗ ಆಂಡವರ್கிட்ட ಬಲಿ ಸಲ್ಲಿಸಿ ಪರ್ಮಿಷನ್ ಕೇಳணும். ದೇವರ ಬಳಿಯಲ್ಲಿ ಬಲಿಯನ್ನ ಅರ್ಪಿಸಿ ದೇವರಿಂದ ಒಂದು ಅನುಮತಿಯನ್ನ ಕೇಳಬೇಕು. ಆಂಡವರ್ ಪೋ சொன்னாதா போணும். ದೇವರು ಹೋಗು ಎಂದು ಹೇಳುವಾಗ ಹೋಗಬೇಕು. ಪರ್ಮಿಷನ್ ಕೊಡೋದಕ್ಕೆ ಸಾಮುವೇಲ್ ವರணும். ಆದ್ರೆ ಬಲಿಯನ್ನ ಅರ್ಪಿಸಿ ದೇವರಿಂದ ಅನುಮತಿಯನ್ನ ಕೇಳಿ ತಿಳಿಸುವಂತೆ ಸಮುವೇಲನ ಬರಬೇಕು. ಸಾಮುವೇಲ್ ಬಂದು ಬಲಿ ಸಲ್ಲಿಸಿ ಅನುಮತಿ ಕೊಡುವ ನೀ ಪೋ அப்படி சொல்லணும். ಸಮುವೇಲನ ಬಂದು ಬಲಿಯನ್ನ ಅರ್ಪಿಸಿ ದೇವರಿಂದ ಅನುಮತಿಯನ್ನ ತಿಳಿದುಕೊಂಡು ಅವನಿಗೆ ಕೊಡಬೇಕು. ಆದರೆ ಸಾಮುವೇಲ್ வரதுக்கு ಲೇಟ್ ಆಯ್ತು. ಸಮುವೇಲನ ಬರುವುದಕ್ಕೆ ತಡವಾಯಿತು. ಕರೆಕ್ಟಾ? அப்போ சவுல் என்ன பண்ணிட்டான், அவசரப்பட்டு குறிய கொண்டு வந்து ஆடை கொண்டு வந்து பலி செலுத்தி ಎದುರಿಯೋಡು ಕೂಡ ಪೋರ್ செய்யதுக்கு ಸ್ಟಾರ್ಟ್ ಮಾಡಿ. ಸೌಲನು ಸಮುವೇಲನು ಬರುವುದಕ್ಕೆ ತಡವಾದದರಿಂದ ಅವನು ಕುರಿಯನ್ನು ತೆಗೆದುಕೊಂಡು ಬಲಿಯನ್ನು ಅರ್ಪಿಸಿ ಯುದ್ಧ ಮಾಡುವುದಕ್ಕೆ ಆರಂಭಿಸಿದ. ಕೀழ்ಪಡಿಯಿಲ್ಲ, ಅವನು ವಿಧೇಯನಾಗಲಿಲ್ಲ. அந்த வசனம் நீங்க வாசிக்கிறீங்கன்னா 1 சாமுவேல் 15ஆம் அதிகாரத்தை நீங்க வாசித்து பாருங்க, வீட்ல போய் வாசித்துக்கிறீங்க, அப்ப புரியும். ಸಮುವೇಲನ ಮೊದಲನೇ ಪುಸ್ತಕ 15ನೇ ಅಧ್ಯಾಯವನ್ನು ನೀವು ಮನೆಗೆ ಹೋಗಿ ಓದಿರಿ. சாமுவேல் 15ஆம் அதிகாரத்துல 1 சாமுவேல் 15 வெளிப்படுத்தின
பலியை பார்க்கிலும் கீழ்ப்படிதலும் பலியை பார்க்கிலும் கீழ்ப்படிதலும் ஒரு வருஷம் இருக்கு பாருங்க. ಒಂದು ಸಾಮುವೇಲ್ தான் ಕರೆಕ್ಟ್. அப்ப ಒಂದು ಸಮುವೇಲನ ಪುಸ್ತಕ ಮೊದಲನೇ ಪುಸ್ತಕ 15ನೇ ಅಧ್ಯಾಯದ 22ನೇ ವಚನ. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು எதனால சொல்றாரு தெரியுமா? இந்த வசனத்தை ஏன் அவர் சொல்றாருன்னா, ವಾಕ್ಯವನ್ನು ಅವರು ಯಾಕೆ ಹೇಳುತ್ತಾರೆ ಅಂದರೆ, ಸೌಲ್ என்ன பண்ணா, ಸೌಲನು ಏನು ಮಾಡಿದನು? சாமுவேலோட வார்த்தைக்கு கீழ்ப்படியிಲ್ಲ. ಸಮುವೇಲನ ಮಾತಿಗೆ ವಿಧೇಯನಾಗಲಿಲ್ಲ. சாமுவேலிட்ட ஆண்டவர் சொல்லியிருந்தார். ಕಾರಣ ಸಮುವೇಲನ ಬಳಿಯಲ್ಲಿ ದೇವರು ಹೇಳಿದರು, ನೀನು ಹೋಗಿ ಅವನ ಬಳಿಯಲ್ಲಿ ಹೇಳು, ಬಲಿ செலுத்தி ಬಲಿಯನ್ನ ಅರ್ಪಿಸಿ, ದೇವನ ಇறங்கி ಉತ್ತರ ಕೊಡುವ ವರೆಗೂ ಹೋಗக்கூடாது. ದೇವರು ಬಂದು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವವರೆಗೂ ಯುದ್ಧಕ್ಕೆ ಹೋಗಬಾರದು. ಅವನ ಕೀழ்ಪಡಿಯ ಮನಸ್ಸಿಲ್ಲ. ಆದ್ರೆ ಸೌಲನಿಗೆ ವಿಧೇಯವಾಗುವಂತ ಮನಸ್ಸಿರಲಿಲ್ಲ, பொறுமையா இருக்க ಮನಸ್ಸು, ತಾಳ್ಮೆಯಿಂದ ಇರುವುದಕ್ಕೆ ಮನಸ್ಸಿರಲಿಲ್ಲ. ಇಲ್ಲಿ ಅವನ பண்ண ಅವನೇನು ಮಾಡಿದನು? ಆಡ ಕೊಂಡು சொல்லி ಬಲಿ செலுத்தி ಅವನ್ போருக்கு போக ಸ್ಟಾರ್ಟ್ ಆಯ್ತಾன். ಅವನ್ ಕುರಿಯನ್ನ ತೆಗೆದುಕೊಂಡು ಬರುವುದಕ್ಕೆ ಹೇಳಿ ಬಲಿಯನ್ನ ಅರ್ಪಿಸಿ ಯುದ್ಧ ಮಾಡುವುದಕ್ಕೆ ಹೋಗುವುದಕ್ಕೆ ಆರಂಭಿಸಿದನು. ಮುಡಿಂಜ ಒಡನೆ ದಾವೀದು ಅವನು ಬಲಿಯನ್ನ ಯಜ್ಞವನ್ನ ಅರ್ಪಿಸಿ ಮುಗಿಯುವಷ್ಟರೊಳಗೆ ಸಮುವೇಲನ ಬಂದ. அந்த அதிகாரம் 15 அதிகாரம் வாசிப்பாரு. ನೀವು ಮನೆಗೆ ಹೋಗಿ ಆ ಒಂದು ವಾಕ್ಯ ಭಾಗವನ್ನು ಓದಿ ನೋಡಿರಿ. அவன் பலி செலுத்தி முடிஞ்ச உடனே சாமுவேல் வந்து நிக்கிறாரு. அப்ப சாமுவேல் சொல்றாரு, நீ என்ன காரியம் செஞ்ச? ಅಂದ ಅವನ ಬಲಿಯನ್ನ ಅರ್ಪಿಸಿ ಯಜ್ಞವನ್ನ ಅರ್ಪಿಸಿ ಮುಗಿಸಿ ನಿಲ್ಲುವಾಗ ಸಮುವೇಲನ ಬಂದು ಕೇಳುತ್ತಾರೆ, ನೀನ್ ಏನನ್ನ ಮಾಡಿದ್ದೀಯಾ? ಒಬೇ ಇಸ್ ಮೋರ್ ದನ್ ಸ್ಯಾಕ್ರಿಫೈಸ್. ವಿಧೇಯತ್ವವು ನಾವು ಅರ್ಪಿಸುವಂತ ಯಜ್ಞಕ್ಕಿಂತಲೂ ಶ್ರೇಷ್ಠವಾದದ್ದು. நீங்க 10 மணி நேரம் ஜெபம் பண்றது காட்டலாம், ನೀವು 10 ತಾಸು ಪ್ರಾರ್ಥಿಸುವುದಕ್ಕಿಂತಲೂ கடவுள் சொல்ற பேச்சை கேட்டா நல்லா, ದೇವರು ಹೇಳುವಂತ ಮಾತನ್ನ ಕೇಳುವಂತದ್ದು ಉತ್ತಮ. அந்த obedient is very important. ವಿಧೇಯತ್ವವು ಬಹಳ ಮುಖ್ಯವಾಗಿದೆ. அப்போ அவர் சாமுவேல் கோபப்பட்டு சொல்றாரு, ಸಮುವೇಲನ ಕೋಪದಿಂದ ಹೇಳುತ್ತಾರೆ, ಬಲಿயை பார்க்கிலும் கீழ்ப்படிதல் உத்தமம். ಯಜ್ಞ ಹೋಮಗಳಿಗಿಂತಲೂ ವಿಧೇಯತ್ವವು ಶ್ರೇಷ್ಠವಾದದ್ದು. கீழ்ப்படி ವಿಧೇಯರಾಗಿರಿ. உடனே மன்னிப்பு கேட்டான். ಅವನು ಕ್ಷಮಾಪಣೆಯನ್ನು ಕೇಳಿದನು. அப்போ இந்த ரெண்டு தப்பு அவன் செஞ்சான். ಎರಡು ತಪ್ಪನ್ನ ಸೌಲನು ಮಾಡಿದನು. முதல் தப்பு கீழ்ப்படியாமை, ಮೊದಲನೆಯ ತಪ್ಪು ಅವಿಧೇಯತ್ವವು, இரண்டாவது தப்பு அந்த பொருளாசை, ಎರಡನೆಯದ್ದು ಒಂದು ವಸ್ತುವಿನ ಆಸೆ. சரியா? அவன் அந்த குறி எல்லாம் எடுத்துக்கிட்டான். ಆ ಒಂದು ಕುರಿಗಳನ್ನು ಅವನು ತೆಗೆದುಕೊಂಡನು. அப்போ சாமுவேல் வந்து கேட்பான், நீ அமலேக்கியரை ಅಳಿச்சிட்டியா? ಆಗ ಸಮುವೇಲನ ಬಂದು ಕೇಳುತ್ತಾರೆ, ನೀನು ಅಮಲೇಕ್ಯರನ್ನ ನಾಶ ಮಾಡಿದ್ದೀಯಾ? ஆமா, ஆண்டவர் சொன்ன வார்த்தையின்படி எல்லாம் செஞ்சு முடிச்சிட்டேன். ಅವನು ಹೇಳ್ತಾನೆ, ಹೌದು, ದೇವರು ಹೇಳಿದ ವಾಕ್ಯಕ್ಕೆ ಅನುಗುಣವಾಗಿ ಎಲ್ಲವನ್ನ ಮಾಡಿ ಮುಗಿಸಿದ್ದೇನೆ ಅಂತ. அப்ப என் காதுல கேக்குது அந்த குறியுடைய சத்தம், அந்த ಆಟುಡಿ ಸತ್ತ ಎನ್ನ ಅಡಿಗೆ. ಆಗ ಸಮುವೇಲನ ಕೇಳುತ್ತಾರೆ, ನನ್ನ ಕಿವಿಯಲ್ಲಿ ಕೇಳಿ ಬರುತ್ತಿರುವಂತಹ ಒಂದು ಕುರಿಯ ಶಬ್ದವೇನು? ಉடನೆ ಅವನ ಸೇವ அந்த பாவத்தை அந்த தப்ப மறைச்சிட்டு ತಕ್ಷಣ ಸೌಲನ ಪಾಪ ಮಾಡಿದ ಪಾಪವನ್ನ ಮುಚ್ಚಿ, ಇದನ್ನು ನಾನು ಮಾಡಲಿಲ್ಲ, ಇಸ್ರೇಲ್ ಜನಗಳು செஞ்சாங்க, ಇಸ್ರೇಲ್ ಜನರು ಮಾಡಿದರು. அப்படினா கூட வந்த ಸೈನ್ಯர்கள், ಅದರ ಅರ್ಥ ಸಂಗಡ ಬಂದಂತ ಒಂದು ಸೈನ್ಯದ ಜನರು ಮಾಡಿದರು. அப்போ அவர் கோபப்பட்டு சொல்வார். ಆಗ ಸಮುವೇಲನ ಕೋಪದಿಂದ ಹೇಳುತ್ತಾರೆ, ಇಂದ್ರೋಡು ರಾಜ್ಯ ಉನ್னை ಬಿಟ್ಟು ವಿಲಗಿಯது. ಈ ದಿವಸ ಮೊದಲುಗೊಂಡು ರಾಜ್ಯವು ನಿನ್ನಿಂದ ತೆಗೆಯಲ್ಪಟ್ಟಿದೆ. ರಾಜಾವಾಯ್ ಹಾಕಿನದಕ್ಕಾಗಿ ಮನವೇದನೆ ಪಟ್ಟ. ದೇವರು ನಿನ್ನನ್ನು ಅರಸನನ್ನಾಗಿ ನೇಮಿಸಿದಕ್ಕಾಗಿ ಮನವೇದನೆ ಪಟ್ಟ. உன்னை விட உத்தமமும் உண்மையுமாய் தேவனை ஆராதிக்கிற ஒருவன் மேலே கர்த்தர் இந்த ராஜ்யபாரத்தை வைக்கிறார். ನಿನಗಿಂತಲೂ ಉತ್ತಮನು ಯಥಾರ್ಥನಾದಂತ ಇನ್ನೊಬ್ಬನ ಮೇಲೆ ದೇವರಿ ರಾಜ್ಯಭಾರವನ್ನು ಇಟ್ಟಿದ್ದಾರೆ. ದಾವೀದ್, ಅವನೇ ದಾವೀದನು. இந்த ரெண்டு தப்பு தான் செஞ்சார். ಈಗ ಎರಡು ತಪ್ಪನ್ನ ಸೌಲನ ಮಾಡಿದ್ದು. ಕರೆಕ್ಟ್ங்களா? அவர் என்ன செஞ்சாரு? கீழ்ப்படியில, ಅವನು ವಿಧೇಯರಾಗಲಿಲ್ಲ, பொருளாசை, ಅವನಿದ್ದಂತ ಒಂದು ವಸ್ತುವಿನ ಆಸೆ. ದಾವೀದ ಆಂಡರ್ தெரிஞ்சிட்டார். ದಾವೀದನನ್ನ ದೇವರು ತಿಳಿದುಕೊಂಡರು. ದಾವೀದ ತಪ್ಪು பண்ணார். ದಾವೀದನ ತಪ್ಪನ್ನ ಮಾಡಿದರು. கடவுள் சொல்றாரு, ದಾವೀದ அந்த ஒரு தப்பு தான் பண்ணான். ದಾವೀದನ ಅದು ಆ ಒಂದು ತಪ್ಪನ್ನ ಮಾಡಿದನು ಎಂದು ದೇವರು ಹೇಳುತ್ತಾರೆ. பெரிய தப்பு, ಅದು ಬಹಳ ದೊಡ್ಡ ತಪ್ಪು. ಅದ என்ன சொல்றதுன்னா, சொல்றது பிளானிங், மர்டர், அப்புறம் கள்ளத்தனம், இது ரெண்டு காரியம் பண்ணான். ಅವನು ಒಂದು ಒಂದು ಕೊಲೆಯು ಒಂದು ಕಳ್ಳತನವು ಮಾಡಿದ್ದಾನೆ. அப்படின்னா கள்ளத்தனம் எப்படி சொல்றதுன்னா, பொருளை கொள்ளடிக்கல, கொலைப்பது. ಯಾವುದು ವಸ್ತುವನ್ನ ಅವನು ಕದಿಯಲಿಲ್ಲ. இன்னொருத்தனுடைய மனைவி அவன் செஞ்சான், ಇನ್ನೊಬ್ಬರ ಹೆಂಡತಿಯನ್ನ ಏನು ಮಾಡಿದ್ದಾನೆ? இச்சித்தான். ಅವನು ಇಚ್ಛಿಸಿದನು. இச்சித்து அதுக்கப்புறம் அவங்க புருஷனை அவன் பிளான் பண்ணி அவனை மர்டருக்கு ಒಪ್ಪು கொடுப்பான். ಅದಾದ ನಂತರ ಆಕೆಯ ಒಂದು ಯಜಮಾನನನ್ನ ಅವನು ಯೋಚಿಸಿ ಒಂದು ತಂತ್ರದಿಂದ ಅವನನ್ನ ಒಂದು ಮರಣಕ್ಕೆ ಒಪ್ಪಿಸುತ್ತಾನೆ. அவன் பேர் ಉರಿಯಾ, ಅವನ ಹೆಸರು ಬಂದು ಉರಿಯನು. உரியாவின் மனைவியாகி பத்சேபா, ಉರಿಯನ ಹೆಂಡತಿಯಾದಂತ ಬತ್ಷೆಬಳು. இந்த விஷயத்துல அவன் பெரிய தப்பு செய்வான். ಈ ವಿಷಯದಲ್ಲಿ ದಾವೀದನು ದೊಡ್ಡ ತಪ್ಪನ್ನ ಮಾಡುತ್ತಾರೆ. அப்போ
ஆண்டவர் வந்து நாத்தான் என்கிற ஒரு தீர்க்கதரிசி மூலமா தாவீதை எச்சரிப்பார். ಆಗ ದೇವರು ನಾತಾನನೆಂಬ ಒಂದು ಪ್ರವಾದಿಯ ಮೂಲಕವಾಗಿ ದಾವೀದನನ್ನು ಎಚ್ಚರಿಸುತ್ತಾರೆ. சொல்றாரு, ஒரு 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 மனுஷங்கிட்ட 100 ஆடு இருந்துச்சு ಅಂದ ಅವರು ಹೇಳ್ತಾರೆ, ಒಂದು ವ್ಯಕ್ತಿಯ ಬಳಿಲಿ 100 ಕುರಿಗಳಿತ್ತು, ಅನೇಕ ಆಡು இருந்துச்சு, ಅನೇಕ ಕುರಿಗಳಿತ್ತು. ஆனா இவன் என்ன பண்ணா, ಆದ್ರೆ ಆ ವ್ಯಕ್ತಿ ಏನು ಮಾಡಿದನು, ஆட போய் அடிச்சு சாப்பிட்டான். ಅವನು ಹೋಗಿ ಪಕ್ಕದ ಮನೆಯ ಕುರಿಯನ್ನ ಹೊಡೆದು ತಿಂದನು ಎಂಬುದಾಗಿ. ராஜாக்கு பயங்கர கோபம் வந்துச்சு. ಈಗ ಅರಸನಿಗೆ ಬಹಳ ಕೋಪ ಬಂತು. அவன் கொலை செய்யப்பட கடவன் சொல்லிட்டான். ಆಗ ಅರಸನು ಎದ್ದು ಅವನು ಕೊಲೆಗೆ ಒಪ್ಪಿಸಲ್ಪಡಬೇಕು ಎಂದು ಹೇಳಿದನು. அப்போ நாத்தான் சொல்றான், அது நீதான் ராஜா. ಆಗ ನಾತಾನನು ಹೇಳುತ್ತಾನೆ, ಅದು ನೀನೇ ಅರಸನೇ ಅಂತ. தாவீதுக்கு மனசு வேதனைப்பட்டான். ಆಗ ದಾವೀದನ ಮನಸ್ಸಿನಲ್ಲಿ ವೇದನೆ ಪಟ್ಟನು. அப்ப சொல்றான், நீ இந்த தப்பு செஞ்சே, ಅದ ನೀನು ಈ ತಪ್ಪನ್ನ ಮಾಡಿದ್ದೀಯಾ ಎಂಬುದಾಗಿ ಹೇಳಲ್ಪಟ್ಟು. சாமுவேல் தப்பு செஞ்சான், ಸೌಲನ ತಪ್ಪನ್ನ ಮಾಡಿದನು, அதை மறைச்சிட்டான். ಆದ್ರೆ ಅದನ್ನ ಅವನು ಮರೆ ಮಾಡಿದನು. அவன் வந்து கேட்பான், சாமுவேல்ட்ட கேட்பான், ಸಮುವೇಲನ ಬಳಿಯಲ್ಲಿ ಬಂದು ಕೇಳುತ್ತಾನೆ, சாமுவேலே நீங்க இதை யார்கிட்ட சொல்லாதீங்க. ಸಮುವೇಲನೇ, ಇದನ್ನ ಬಂದು ನೀನು ಯಾರ ಬಳಿಯಲ್ಲಿ ಹೇಳಬೇಡ, ನಾನು ಅರಸನು, எல்லாரும் தப்பா நினைப்பாங்க, ನನ್ನ ಎಲ್ಲರೂ ತಪ್ಪಾಗಿ கேவலமா நினைப்பாங்க, ತಪ್ಪಾಗಿ ಎಣಿಸುತ್ತಾರೆ. அதனால என்னுடைய தப்பு யாருக்கும் சொல்லாத, ನನ್ನ ತಪ್ಪನ್ನ ಯಾರಿಗೂ ಹೇಳಬೇಡ. சொன்னது சவுல். ಈ ರೀತಿಯಾಗಿ ಹೇಳಿದ್ದು ಸೌಲನು. கர்த்தர் ಅವನ ಮನ್ನಿಕல, ದೇವರು ಅವನನ್ನ ಕ್ಷಮಿಸಲಿಲ್ಲ. ಅವನ விட்டு கிருபை விலகிட்ட, ಅವನಿಂದ ದೇವರು ತನ್ನ ಕೃಪಾವರವನ್ನ ಅಗಲಿಸಿದರು. தாவீதுக்கு இந்த காரியத்தை கர்த்தர் சொன்ன உடனே, ದಾವೀದನಿಗೆ ಈ ವಿಷಯವನ್ನ ದೇವರು ಹೇಳಿದ ನಂತರ அந்த முழு சபையும் கூப்பிட்டு அவன் அறிக்கை செய்யறான். ಅವನು ಇಡೀ ಒಂದು ಗುಂಪನ್ನ ಕರೆದು ಅರಿಕೆ ಮಾಡುತ್ತಾನೆ. அவன் அறிக்கை செய்யறது 51வது கீர்த்தனை. ಅವನು ಅರಿಕೆ ಮಾಡುವಂತದ್ದು 51ನೇ ಕೀರ್ತನೆ. 51ஆம் சங்கீதத்துல எழுதுற ಕೀರ್ತನೆ 51ರಲ್ಲಿ ಬರೆಯುತ್ತಾನೆ, தாயின் கர்ப்பத்திலே நான் பாவியாய் பிறந்தேன், ನನ್ನ ತಾಯಿಯ ಗರ್ಭದಲ್ಲಿ ನಾನು ಪಾಪಿಯಾಗಿ ಜನಿಸಿದ್ದೇನೆ, நானே பாவம் செஞ்சேன், ದೇವರೇ ನಾನೇ ಪಾಪ ಮಾಡಿದ್ದೇನೆ, ಅದನ್ನ ಅರಿಕೆ ಮಾಡುತ್ತಾನೆ. அந்த பாவத்துக்குரிய தண்டனையை அவன் ಆ ஏற்றுக்கொண்டான். ಪಾಪಕ್ಕೆ ಉರಿತಾದಂತ ಒಂದು ದಂಡನೆಯನ್ನು ಸ್ವೀಕರಿಸಿಕೊಳ್ಳುತ್ತಾನೆ. முதல் குழந்தையை கர்த்தர் அடிச்சார், ದೇವರು ಅವನ ಮೊದಲನೆಯ ಮಗುವನ್ನ ದೇವರು ಹೊಡೆಯುತ್ತಾರೆ, சந்தோஷமா அதை ஏத்துக்கிட்டான். ಅವನದನ್ನ ಅದನ್ನ ಸ್ವೀಕರಿಸಿಕೊಳ್ಳುತ್ತಾನೆ. சொல்றாரு, அவனுக்கு நான் பிதாவா இருப்பேன், அவன் எனக்கு குமாரனா இருப்பான், அவன் அக்கிரமம் செய்தால் நான் அவனை மனுஷனுடைய மிலாற்றினாலும் ಮನಿದರುடைய ಅಡಿಗಳಿನಾலும் ದಂಡಿಪೇನ್. ದೇವರು ವಾಕ್ಯದಲ್ಲಿ ಹೇಳ್ತಾರೆ, ನಾನು ಅವನಿಗೆ ತಂದೆ ಆಗಿರುತ್ತೇನೆ, ಅವನು ನನಗೆ ಮಗನಾಗಿರುವನು, ಅವನು ತಪ್ಪನ್ನ ಮಾಡುವಾಗ ನಾನು ಮನ್ನಿಸುತ್ತೇನೆ, ಆದ್ರೆ ನಾನು ಮನುಷ್ಯರಿಗೆ ದಂಡಿಸುವ ರೀತಿಯಲ್ಲಿ ಅವನು ದಂಡಿಸುತ್ತೇನೆ. ದೇವರು ನಮ್ಮನ್ನ ಪ್ರೀತಿಸುವುದರಿಂದ ನಮ್ಮನ್ನ ದಂಡಿಸುತ್ತಾರೆ. ನಮ್ಮ ಆಂಡವರಾலே ಶಿಕ್ಷಿಸಲ್ಪಡುವುದಕ್ಕೆ ದಂಡಿಸಲ್ಪಡುವುದಕ್ಕೆ ನಮ್ಮನ್ನು ಬಿಟ್ಟು ಕೊಡಬೇಕು. ನಾವು ದೇವರಿಂದ ನಾವು ಶಿಕ್ಷಿಸಲ್ಪಡುವುದಕ್ಕೆ ದಂಡಿಸಲ್ಪಡುವುದಕ್ಕೆ ನಮ್ಮನ್ನ ನಾವು ಬಿಟ್ಟು ಕೊಡಬೇಕು. அப்பதான் ஆண்டவர் கிருபையை நம்ம விட்டு விலக்க மாட்டார். ಆಗಲೇ ದೇವರು ತನ್ನ ಕೃಪೆಯನ್ನು ನಮ್ಮಿಂದ ಅಗಲಿಸುವುದಿಲ್ಲ. சாமுவேலை தாவீதை மன்னித்த ஆண்டவராலே சவுலை மன்னிக்க முடியல. ದಾವೀದನನ್ನ ಕ್ಷಮಿಸಿದಂತ ದೇವರಿಂದ ಸೌಲನನ್ನ ಕ್ಷಮಿಸುವುದಕ್ಕಾಗಲಿಲ್ಲ. சவுல் பாவத்தை மறைச்சான், ಕಾರಣ ಸೌಲನ ಪಾಪವನ್ನ ಮರೆ ಮಾಡಿದನು. தாவீது தன் பாவத்தை அறிக்கை ಅದ ದಾವೀದನ ತನ್ನ ಪಾಪವನ್ನ ಅರಿಕೆ ಮಾಡಿದನು. எது ரொம்ப ஈஸி? ಯಾವುದು ಸುಲಭ? ಪಾವத்தை அறிக்கையிடுறது ஈஸியா, ಪಾವத்தை மறைக்கிறது ஈஸியா? ಪಾಪವನ್ನ ಅರಿಕೆ ಮಾಡುವಂತದ್ದು ಅಥವಾ ಪಾಪವನ್ನು ಮರೆ ಮಾಚುವಂತದ್ದು எது ரொம்ப ஈஸி? பரவாயில்ல, கம்மிங்களுக்கு முன்னாடி நீங்க எல்லாம் எந்திரிச்சு மைக் கொடுப்பேன், நீங்க செஞ்ச பாவத்தை சொல்லணும். எத்தனை பேர் சொல்லுவீங்க? ಪಾವத்தை அறிக்கை செய்யறது ஈஸியா, பாவத்தை மறைக்கிறது ஈஸியா? ಪಾಪವನ್ನ ಅರಿಕೆ ಮಾಡುವಂತದ್ದು ಸುಲಭವೋ, ಪಾಪವನ್ನ ಮರೆ ಮಾಚುವಂತದ್ದು ಸುಲಭವೋ? ಒಳ್ಳೇದು ಗೊತ್ತು, ಇಲ್ಲ ಇಲ್ಲ ಈಸಿ. ನಾನು ಕೇಳೋದು ಯಾವುದು ಸುಲಭ? ಸುಲಭ மறைக்கிறது சுலபமா, அறிக்கை செய்யறது சுலபமா? மறைக்கிறது சுலபம். கரெக்டா? அறிக்கை செஞ்சுட்டா அவமானம் வரும். என்ன வரும்? ஐயோ, நம்மள எல்லாரும் நல்லவங்க நினைச்சாங்களே, நம்ம முகத்தை பார்த்து எல்லாரும் நல்லவங்க சொன்னாங்களே, இப்ப நம்ம செஞ்ச தப்புலாம் என்னாச்சு? வெளியே வருது. என்ன ஆட்சிக்கு இருக்குமா இருக்காதா? இந்த அறிಕೆ ಮಾಡುವಾಗ ನನ್ನನ್ನ ದೇವರು ಎಲ್ಲರೂ ಒಳ್ಳೆಯವರು ಅಂತ ನೆನೆಸಿದ್ರು, ಅಂದ ಏನಾಗುತ್ತದೋ ಅನ್ನುವಂತ ಒಂದು ಯೋಚನೆ ಇರುತ್ತದ ಇರುವುದಿಲ್ವಾ? ಕರೆಕ್ಟಾ? அறிக்கை செய்யறதுதான் கஷ்டம். அறிக்கை ಮಾಡುವಂತದ್ದು ಕಷ್ಟ. ஆனா சவுல் வந்து மறைச்சான். ಆದ್ರೆ ಸೌಲನ ಅದನ್ನ ಮರೆ ಮಾಡಿದನು. தாவீது ஒரு ராஜாவா இருந்தாலும், ದಾವೀದನ ಒಂದು ಅರಸನಾಗಿದ್ದರು, பாவத்தை அறிக்கை செய்வதற்கு, தப்பு அறிக்கை செய்வதற்கு அவன் ஒரு நாளும் வேதனைப்படல. ಅವನ ಅರಿಕೆ செய்தான், ಕರ್ತರ್ ಅವನೇ ಆಶೀರ್ವದಿಸಿದ. ತನ್ನ ಪಾಪವನ್ನ ತಾನು ಮಾಡಿದ ತಪ್ಪನ್ನ ಅರಿಕೆ ಮಾಡುವುದಕ್ಕೆ ಅವನು ಒಂದಿನವೂ ಯೋಚಿಸಲಿಲ್ಲ. ಅವನು ಅರಿಕೆ ಮಾಡಿದನು, ದೇವರು ಅವನ ಪಾಪವನ್ನ ಕ್ಷಮಿಸಿದರು, ಅವನ ಮನ್ನಿಸಿದರು. ದೇವರು ಯಾರನ್ನ ಪ್ರೀತಿಸುತ್ತಾರೆ ಗೊತ್ತಾ? ಮರೆக்கிறವನ ಇಲ್ಲ, ಯಾರು ಪಾಪವನ್ನ ಮರೆ ಮಾಡುತ್ತಾರೆ ಅದನ್ನ ಅರಿಕೆ ಮಾಡುವ. அல்லேலூயா, 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 அல்லேலூயா. ஆகினாலதான் நீதிமொழிகள் சொல்லுகிறது, தன் பாவத்தை மறைக்கிறவன், ಅಂದಲಕ್ಕೆ ಜ್ಞಾನೋಕ್ತಿ ಹೇಳುತ್ತೆ, ತನ್ನ ಪಾಪವನ್ನ ಮರೆ ಮಾಡುವವನು
அதான் மறைக்கிறவன் வாழ்வடைய மாட்டான், ಅವನು ಜೀವವನ್ನ ಹೊಂದುವುದಿಲ್ಲ. அறிக்கை செய்து விட்டு விடுகிறவன் இரக்கம் பெறுவான். ಆದರೆ ಅದನ್ನ ಅರಿಕೆ ಮಾಡಿ ಬಿಟ್ಟು ಬಿಡುವವನು ದೇವರ ಕರುಣೆಯನ್ನು ಹೊಂದುತ್ತಾನೆ. கர்த்தர் உங்கள் குறைகளை மன்னிக்க உங்களை சுகமாக்குவதற்காக ஒருவருக்கொருவர் என்ன பண்ணுங்க, ಅಂದ್ರೆ ದೇವರು ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಕ್ಕಾಗಿ, ನಿಮ್ಮನ್ನ ಸ್ವಸ್ಥಪಡಿಸುವುದಕ್ಕಾಗಿ ನಿಮ್ಮ ಪಾಪವನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿರಿ. 5ஆம் அதிகாரம் 16ஆம் வசனம் வாசிங்க. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಚನ. நீங்கள் சொஸ்தம் அடையும்படிக்கு உங்கள் குற்றங்களை ஒருவருக்கொருவர் அறிக்கையிட்டு ஒருவருக்காக ஒருவர் ஜெபம் பண்ணுங்கள், நீதிமான் செய்யும் ஊக்கமான வேண்டுதல் மிகவும் பலனுள்ளதா இருக்கிறது. அல்லேலூயா, அல்லேலூயா. அப்போ நம்ம சுகமா இருக்கணும் அப்படின்னு சொன்னா, ನಾವು ಸ್ವಸ್ಥವಾಗಿರಬೇಕೆಂದು ಹೇಳಿದರೆ, அப்போ ஆண்டவர் என்ன செய்யணும், ஆண்டவர் நம்மளை மன்னிச்சு சுகமாக்கணும்னா ದೇವರು ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಸ್ವಸ್ಥಪಡಿಸಬೇಕಾದರೆ தேவனுக்கும் சொல்லணும், ನಾವು ಮಾಡಿದ ತಪ್ಪುಗಳನ್ನ ದೇವರಿಗೆ ಹೇಳಬೇಕು. மனுஷருக்கும் ஒருத்தர் அறிக்கை செய்யணும். ಮನುಷ್ಯರಿಗೂ ಕೂಡ ಒಬ್ಬರಿಗೊಬ್ಬರು ಅರಿಕೆ ಮಾಡಬೇಕು. நான் செஞ்ச பாவத்தை அறிக்கை செய்யணும் அப்படி சொல்லல அவரு. ನಾವು ಮಾಡಿದ ಪಾಪವನ್ನ ಅರಿಕೆ ಮಾಡಬೇಕಂತ. ವಿರೋಧமா ತಪ್ಪು செஞ்சிருப்பீங்க, ನಾವು ಮನುಷ್ಯರಿಗೆ ವಿರೋಧವಾಗಿ ಪಾಪವನ್ನ ಮಾಡಿದ್ದಾರೆ. இப்ப ನಾನು ಕೋಪಪಟ್ಟು ஏமாந்து திட்டிருப்பேனா, ಈಗ ಬೋಧಕರು ಕೋಪದಿಂದ ನನ್ನನ್ನ ಬೈಯುವುದಾದರೆ, ஏமாந்துட்டு நான் ಸಾರಿ ಕೇಳணும், ಅವ್ರು ನನ್ನ ಬಳಿಯಲ್ಲಿ ಕ್ಷಮಾಪಣೆಯನ್ನು ಕೇಳಬೇಕು. சுகமாயிருவேன், ಆಗ ಅವರು ಸ್ವಸ್ಥವಾಗುತ್ತಾರೆ, நான் சுகமாயிருவேன். ಅವರು ಸ್ವಸ್ಥವಾಗುತ್ತಾರೆ. இத நான் மறைச்சேன் அப்படின்னா ಅದನ್ನ ಮರೆ ಮಾಡಿದರೆ ரெண்டு பேருக்கு விரோதம் வளரும், ಇಬ್ಬರಿಗೂ ಒಂದು ವಿರೋಧ ಮನಸ್ಸು ಬೆಳೆಯುತ್ತದೆ. விரோதம் வளரும் பொழுது ಆ ವಿರೋಧದ ಮನಸ್ಸು ಬೆಳೆಯುವಾಗ சரீரத்துல ஆரோக்கியம் எல்லாம் போயிடும், ಶರೀರದಲ್ಲಿ ಆರೋಗ್ಯವಿಲ್ಲದೆ ಹೋಗುತ್ತದೆ. நீங்கள் சொஸ்தம் அடையும்படிக்கு ಅವರು ಹೇಳುತ್ತಾರೆ, ನೀವು ಸ್ವಸ್ಥವಾಗಬೇಕಾದರೆ குற்றங்களை ஒருவருக்கொருவர் அறிக்கை செய்யுங்க. ನೀವು ಮಾಡಿದ ಪಾಪವನ್ನ ಒಬ್ಬರಿಗೊಬ್ಬರು ಅರಿಕೆ ಮಾಡಿರಿ. மறைக்கிறது ஈஸி, ಅದನ್ನ ಮರೆ ಮಾಡುವಂತದ್ದು ಸುಲಭ, அறிக்கை செய்யறது கஷ்டம். ಅರಿಕೆ ಮಾಡುವಂತದ್ದು ಕಷ್ಟ. சவுல் மறைத்தான், ಸೌಲನು ಮರೆ ಮಾಡಿದನು, அவனை தள்ளினார், ದೇವರು ಅವನನ್ನ ತಳ್ಳಿದರು. தாவீது அறிக்கை செய்தான், ದಾವೀದನ ಅದನ್ನ ಅರಿಕೆ ಮಾಡಿದನು, அவனை மன்னித்தார். ದೇವರು ಅವನ್ನ ಮನ್ನಿಸಿದರು. அல்லேலூயா, ಹಲ್ಲೆಲೂಯಾ, அல்லேலூயா சொல்லுவோமா? ಹಲ್ಲೆಲೂಯಾ. எல்லாரும் தேவ பிள்ளைகள், ನಾವೆಲ್ಲರೂ ದೇವರ ಮಕ್ಕಳು. ஒருவருக்கொருவர் நாம அறிக்கை செய்யணும், ಒಬ್ಬರಿಗೊಬ್ಬರು ನಾವು ಅರಿಕೆ ಮಾಡಬೇಕು, கடவுள்கிட்ட அறிக்கை செய்யணும். ದೇವರ ಬಳಿಯಲ್ಲಿ ಅರಿಕೆ ಮಾಡಬೇಕು. சொல்லி நான் சொல்றேன், சில சபையில நான் வளர்ந்த சில சபையில அப்படின்னா ரொம்ப அறிமுகமான சில சபையில எல்லாம் கம்யூனியன் சர்வீஸ் கொடுக்கறதுக்கு முன்னாடி அவங்க எந்திரிச்சு நின்று தன்னுடைய இருதயத்தில் உள்ள மனசாட்சியை அவங்க அறிக்கை செய்யணும். அந்த ಬೋಧಕರಿಗೆ ಒಂದು ತಿಳಿದಿರುವಂತ ಕೆಲ ಸಭೆಗಳೆಲ್ಲ ಅವರು ಕರ್ತನ ಮೇಜಿನಲ್ಲಿ ಭಾಗವಹಿಸುವುದಕ್ಕಿಂತ ಮುಂಚೆ ಅವ್ರು ಎದ್ದು ಅವ್ರ ಮನಸಾಕ್ಷಿಯ ಪ್ರಕಾರ ಹೇಳಬೇಕು, ಅರಿಕೆ ಮಾಡಬೇಕು. ஏன் அறிக்கை செய்யணும்? ಯಾಕೆ ಅರಿಕೆ ಮಾಡಬೇಕು? கர்த்தர் என்னை சுகமாக்கும்படி, ದೇವರು ನಮ್ಮನ್ನ ಸ್ವಸ್ಥ ಮಾಡುವಂತೆ, கர்த்தர் என்னை மன்னிக்கும்படி, ದೇವರು ನಮ್ಮನ್ನ ಕ್ಷಮಿಸುವಂತೆ, என்னை ஆசீர்வதிக்கும்படி. ದೇವರು ನಮ್ಮನ್ನ ಆಶೀರ್ವದಿಸುವಂತೆ. அதனால தாவீது செஞ்சதுதான் எல்லாத்துக்கும் பெரிய பாவம். ದಾವೀದನ ಮಾಡಿದ ಎಲ್ಲದಕ್ಕಿಂತಲೂ ದೊಡ್ಡ ತಪ್ಪು. இல்லையா? பலி செலுத்த இப்போ சாமுவேல் வரதுக்கு முன்னாடி பலி செலுத்துறது கீழ்ப்படியாமைதான். அந்த ಸಾಮುವೇಲನು ಬರುವುದಕ್ಕಿಂತ ಮುಂಚೆ ಬಲಿಯನ್ನು ಅರ್ಪಿಸುವಂತದ್ದು ಅವಿಧೇಯತ್ವವು. அதுக்கப்புறம் இஷ்டப்பட்ட காரியத்தை ஆண்டவர் எடுக்கூடாதுன்னு சொன்னார, எடுத்தது அது தப்பான காரியம் தான். ದೇವರು ಹೇಳಿದ ವಸ್ತುವನ್ನ ಬೇಡ ಎಂದು ಹೇಳಿದ ವಸ್ತುವನ್ನ ತೆಗೆದುಕೊಂಡದ್ದು ತಪ್ಪಾದ ವಿಷಯ. இன்னொருத்தருடைய மனைவியை திருடுறதுக்கும் இன்னொருத்தனை ಕೊಲೆ செய்யறதுக்கும் ಈಕ್ವಲ್ ಆன ஒரு ಪಾಪ. ಆದ್ರೆ ಆ ತಪ್ಪುಗಳು ಇನ್ನೊಬ್ಬರ ಹೆಂಡತಿಯನ್ನ ಕದಿಯುವುದಕ್ಕೂ ಇನ್ನೊಬ್ಬನನ್ನ ಕೊಲೆ ಮಾಡುವುದಕ್ಕೂ ಸಮಾನವಾದದ್ದಲ್ಲ. பெரிய பாவம், ಅದು ದೊಡ್ಡ ತಪ್ಪು, அது ரொம்ப அநியாயம், ಅದು ಬಹಳ ಅನ್ಯಾಯ, மன்னிக்கவே முடியாது. ಅದನ್ನ ಕ್ಷಮಿಸುವುದಕ್ಕೆ ಆಗುವುದಿಲ್ಲ. இத மன்னிச்சாரு, ಆದ್ರೆ ದೇವರು ಇದನ್ನ ಕ್ಷಮಿಸಿದರು. சவுல மன்னிக்க முடியல, ಸೌಲನನ್ನ ದೇವರು ಕ್ಷಮಿಸಲಿಲ್ಲ. ஏன் தெரியுமா? ಯಾಕೆ ಗೊತ್ತಾ? சவுல் மறைச்சா, ಸೌಲನ ಅದನ್ನ ಮರೆಮಾಚಿದ, தாவீது அறிக்கை செய்த. ದಾವೀದನ ಅದನ್ನ ಅರಿಕೆ ಮಾಡಿದ. நம்ம எவ்வளவு தப்பு செஞ்சாலும் ನಾವು ಏನು ತಪ್ಪನ್ನ ಮಾಡಿದರು, அறிக்கை செய்து மனம் திரும்புவீங்களானால், ನೀವು ಅದನ್ನ ಅರಿಕೆ ಮಾಡಿ ಮಾನಸಾಂತರ ಹೊಂದುವುದಾದರೆ மன்னித்து நம்மை குணமாக்க வல்லவர். ದೇವರು ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಸ್ವಸ್ಥಪಡಿಸುವುದಕ್ಕೆ ಶಕ್ತನು. அல்லேலூயா, ಹಲ್ಲೆಲೂಯಾ, அல்லேலூயா. ಹಲ್ಲೆಲೂಯಾ. அப்ப ஆண்டோடைய பார்வையில பெருசு தெரியுமா? ನನ್ನ ದೇವರ ದೃಷ್ಟಿಯಲ್ಲಿ ದೊಡ್ಡದೇನು ಗೊತ್ತಾ? நாம ஒத்துக்கிட்டு அறிக்கை செய்கிறது தான் கர்த்தர். ನಾವು ಮಾಡಿದ ತಪ್ಪನ್ನ ನಾವು ಒಪ್ಪಿಕೊಂಡು ಅದನ್ನ ಅರಿಕೆ ಮಾಡುವಂತದ್ದು. அல்லேலூயா, ಹಲ್ಲೆಲೂಯಾ. நம்ம செஞ்ச தப்பு பிழைதான், ನಾವು ಮಾಡಿದ ತಪ್ಪುಗಳಿದೆ, குறைதான், ಅದು ಕೊರತೆಗಳುಳ್ಳದ್ದು. ಆದರೆ அதை அறிக்கை செய்யும் பொழுது கர்த்தர் மன்னிப்பார். ಅದನ್ನ ಅರಿಕೆ ಮಾಡುವಾಗ ದೇವರು ಕ್ಷಮಿಸುತ್ತಾರೆ. அதுக்காக மனவேதனை படும்போது கர்த்தர் மன்னிப்பார். ಅದಕ್ಕಾಗಿ ಮನಸ್ಸಿನಲ್ಲಿ ವೇದನೆ ಪಡುವಾಗ ದೇವರು பாவத்தை ಕ್ಷಮಿಸುತ್ತಾರೆ. குறித்து மனவேதனைப்பட்டு ஆண்டோட கண்ணீரோடு அறிக்கை செய்து மன்னிப்பு கேட்ட கர்த்தர் மன்னித்து நம்மை தூக்கி எடுக்க ಆ வல்லவர். ಪಾಪದ ವೇದನೆಯಿಂದ ನಾವು ಕಣ್ಣೀರಿಟ್ಟು ದೇವರ ಬಳಿಯಲ್ಲಿ ಅರಿಕೆ ಮಾಡುವಾಗ ದೇವರು ಅದನ್ನ ಕ್ಷಮಿಸಿ ಮೇಲೆತ್ತುತ್ತಾರೆ.
ಹಲ್ಲೆಲೂಯಾ. இந்த தாவீதின் கிருபையை கர்த்தர் நமக்கு தந்திருக்கிறார். ದಾವೀದನಿಗೆ ದೇವರು ಕೊಟ್ಟಂತ ಕೃಪಾವರಗಳನ್ನ ದೇವರು ನಮಗೂ ಕೊಡುತ್ತಾರೆ. அதனால நான் தப்பு செஞ்சிட்டேன், இல்ல என்கிட்ட குறை இருக்குது, என்னால எந்திரிக்க முடியாது, நான் இப்படிதான் இருப்பேன் நீங்க நினைச்சீங்கன்னா கர்த்தர் சொல்றாரு, ஆண்டவர் உங்களுக்கு தாவீதின் கிருபையை தந்திருக்கிறார். ನಾನು ತಪ್ಪನ್ನ ಮಾಡಿದ್ದೇನೆ, ನಾನು ಎದ್ದೇಳುವುದಕ್ಕಾಗುವುದಿಲ್ಲ, ಮುಗಿಯಿತು ಎಂದು ನಾವು ಹೇಳುವುದಾದ್ರೆ ದೇವರು ಹೇಳುತ್ತಾರೆ, ದಾವೀದನಿಗೆ ಕೊಟ್ಟಂತ ಕೃಪಾವರಗಳನ್ನು ನಮಗೆ ಕೊಡುತ್ತಾರೆ. ನಾವು ಪುನಃ ಎದ್ದು ಓಡುವುದಕ್ಕೆ ಸಾಧ್ಯ. ಪುನಃ ದೇವರ ಆ ಕೃಪೆಯನ್ನು ನಿಮಗೆ ಕೊಡುತ್ತಾರೆ. ನೀವು ಪುನಃ ಎದ್ದು ಒಂದು ಬಲದಿಂದ ಪ್ರಕಾಶಿಸುವುದಕ್ಕೆ ಸಾಧ್ಯ. ನೀವು ಪುನಃ ದೇವರಿಗಾಗಿ ಆತ್ಮವನ್ನು ಸಂಪಾದಿಸುವುದಕ್ಕೆ ಸಾಧ್ಯ. ನೀವು ದೇವರು ನಿಮಗೆ ಕೊಟ್ಟಂತ ಕೃಪಾವರಗಳನ್ನು ದೇವರು ಮತ್ತೆ ಪುನರುಜ್ಜೀವಿಸುತ್ತಾರೆ. ನೀವು ಪುನಃ ಮತ್ತೆ ಕುಳಿತುಕೊಂಡಿರಬೇಕನ್ನುವಂತ ಅವಶ್ಯಕತೆ ಇಲ್ಲ. ನೀವು ಅದರಿಂದ ಮನಸ್ಸಿನಲ್ಲಿ ವೇದನೆ ಪಡಬೇಕೆಂಬ ಅವಶ್ಯಕತೆ ಇಲ್ಲ. ನೀವು ಅರಿಕೆ ಮಾಡಿ ದೇವರ ಬಳಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿ ಎದ್ದು ಓಡಿರಿ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ದಾವೀದನಿಗೆ ದೇವರು ಕೊಟ್ಟಂತ ಒಂದು ಕೃಪಾವರಗಳನ್ನ ನಿಮಗೆ ಅನುಗ್ರಹಿಸಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ ಈ ಒಂದು ವಿಷಯವನ್ನು ಮೂರಾಗಿ ವಿಭಾಗಿಸಬಹುದು. ಮೊದಲನೆಯದಾಗಿ ಅನ್ಬಿನ್ ಕಾಲಂ, ಇದು ಪ್ರೀತಿಯ ಒಂದು ಸಮಯ. யோவான் எழுதின சுவிசேஷ புத்தகம் 3ஆம் அதிகாரம் 16ஆம் வசனம். ಯೋಹಾನನ ಸುವಾರ್ತೆಯ ಪುಸ್ತಕ 3ನೇ ಅಧ್ಯಾಯದ 16ನೇ ವಚನ. அவர் தம்முடைய ஒரே பேரான குமாரனை, ಆತನು ತನ್ನ ಒಬ್ಬನೇ ಮಗನನ್ನ இவ்வளவாய் உலகத்தின் மேல் அன்பு கூர்ந்து ಇಷ್ಟು ಲೋಕದ ಮೇಲೆ ತನ್ನ ಪ್ರೀತಿಯನ್ನಿಟ್ಟು ಒಪ್ಪಿಸಿಕೊಟ್ಟರು. 16. ಯೋಹಾನನ ಸುವಾರ್ತೆ 3:16. ಇದು ಅನ್ಬಿನ್ ರಾಜ್ಯ, ಇದು ಪ್ರೀತಿಯ ಒಂದು ರಾಜ್ಯ, ಇದು ಅನ್ಬಿನ್ ಕಾಲ, ಇದು ಪ್ರೀತಿಯ ಒಂದು ಸಮಯ. ದೇವರು ನಮ್ಮ ಮೇಲೆ ಪ್ರೀತಿ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ. ಎರಡನೆಯದಾಗಿ ಇದು கிருபையின் காலம், ಇದು ಕೃಪೆಯ ಒಂದು ಸಮಯ. ஆண்டவர் வேதம் சொல்றது அவர் நம்ம மேல் கிருபையா இருக்கிறார். ನಾನು ವಾಕ್ಯ ಹೇಳುತ್ತದೆ ದೇವರು ನಮ್ಮ ಮೇಲೆ ಕೃಪೆ ಉಳ್ಳವರಾಗಿದ್ದಾರೆ. ಮೂರನೇ ಕಾಲ, ಮೂರನೆಯದಾಗಿ ದಾವೀದಕ್ಕೆ ಅರಿನ கிருபை, ದಾವೀದನಿಗೆ ದೇವರು ಕೊಟ್ಟಂತ ಕೃಪೆ. ஹல்லேலூயா. ஹல்லேலூயா. நிரந்தரமான கிருபை, ಅದು ನಿರಂತರವಾದ ಕೃಪೆ. நீங்க வந்து உங்ககிட்ட குறை இருக்குது, குற்றம் இருக்குது, என்கிட்ட மீறுதல் இருக்குது, நான் கர்த்தருக்கு விரோதமா தப்பு செஞ்சிட்டேன்னு சொல்லி நீங்க உட்கார்றது இல்ல. தாவீதை போல உங்களுக்கு கிருபை தந்திருக்கிறார். நீங்க அதை அறிக்கை செய்து எந்திரிச்சு மறுபடியும் உங்களோட ஓட்டத்துல நீங்க ತಪ್ಪನ್ನ ಮಾಡಿದ್ದೇನೆ, ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದೇನೆ ಎಂದು ಹೇಳಿ ನಾವು ಸುಮ್ಮನೆ ಕುಳಿತುಕೊಳ್ಳುವಂತದ್ದಲ್ಲ. ಆದ್ರೆ ದೇವರ ದಾವೀದನಿಗೆ ಕೊಟ್ಟಂತ ಕೃಪೆಯನ್ನು ನಾವು ಪಡೆದುಕೊಂಡು ಎದ್ದು ಪಾಪಗಳನ್ನು ಅರಿಕೆ ಮಾಡಿ ಓಡುವಂತ ಸಮಯ. ಹಲ್ಲೆಲೂಯಾ. 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 ಆಂಡவர் திரும்ப ಅವನ ರಾಜಾವಾಗಿ ನಿರ್ತಿನ, ದೇವರು ಪುನಃ ಅವನನ್ನು ಅರಸನನ್ನಾಗಿ ನಿಲ್ಲಿಸಿದರು. ಕಡೆಯಿಸಿ ವರೆಗೆ ರಾಜಾವಾಗಿದ್ದ, ಅವನು ಕೊನೆಯವರೆಗೂ ಅರಸನಾಗಿದ್ದನು. ಅವನೇ ಮನ್ನಿತ, ದೇವರು ಅವನನ್ನು ಕ್ಷಮಿಸಿದರು. கிருபையாயிருந்த, ಅವನ ಮೇಲೆ ದೇವರು ಕೃಪೆ ಉಳ್ಳವರಾಗಿದ್ದರು. கிருபையை உங்களுக்கு தந்திருக்கிறார். ಆ ಕೃಪೆಯನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. நீங்க பயந்துராதீங்க, ಅನ್ನ ನೀವು ಭಯಪಡಬೇಡಿರಿ, நீங்க நின்றாதீங்க, ನೀವು ನಿಂತುಕೊಳ್ಳಬೇಡಿರಿ, நீங்க என்ன சொல்றது ಮನನ್ ತರಂದು போவாதீங்க, ನೀವು ನಿಮ್ಮ ಮನಸ್ಸಿನಲ್ಲಿ ಕುಗ್ಗಿ ಹೋಗಬೇಡಿ. ಎந்திರಿಸಿ ಓಡ முடியும், ನೀವು ಎದ್ದು ಓಡುವುದಕ್ಕೆ ಸಾಧ್ಯ. ದೇವರಿಗಾಗಿ ದೊಡ್ಡ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ. ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ ದೇವರು ಸಿದ್ಧವಾಗಿದ್ದಾರೆ. ನಿಮ್ಮ ಕೊರತೆಗಳನ್ನು ಕ್ಷಮಿಸುವುದಕ್ಕೆ ದೇವರು ಸಿದ್ಧವಾಗಿದ್ದಾರೆ. ದೇವರು ನಿಮ್ಮನ್ನ ಕೈ ಬಿಡುವುದಿಲ್ಲ. ದೇವರು ನಮ್ಮನ್ನು ಯಾವಾಗಲೂ ಕೈ ಬಿಡುವಂತ ದೇವರಲ್ಲ. ಆತನ ಕೋಪ ಒಂದು ನಿಮಿಷ ಮಾತ್ರವೇ, ಆತನ ಕೃಪೆಯು ನಿತ್ಯ ನಿತ್ಯ ಕಾಲವಾಗಿದೆ. அவர் நம்மை தள்ளிவிட மாட்டார். ದೇವರು ನಮ್ಮನ್ನು ತಳ್ಳುವುದಿಲ್ಲ. அவர் நம்மை வேண்டான்னு ஒரு நாள் ஒதுக்க மாட்டார். ದೇವರು ನಮ್ಮನ್ನು ಬೇಡ ಎಂದು ಹೇಳಿ ಒಂದು ದಿವಸವೂ ತಳ್ಳುವುದಿಲ್ಲ. ದಾವೀದಕ್ಕೆ ಅರಿನ ಕೃಪೆ ನಮಗೆ ತಂದಿರುತ್ತಾರೆ. ದಾವೀದನಿಗೆ ದೇವರು ಕೊಟ್ಟಂತ ಕೃಪೆಯನ್ನು ನಮಗೆ ಕೊಡುತ್ತಾರೆ. ಹಲ್ಲೆಲೂಯಾ. ನಾವು ಎತ್ತಿ ಓಡಬೇಕು, ನಾವು ಕ್ರಿಯೆ ಮಾಡಬೇಕು. ದೇವರ ಕ್ಷಮಿಸುವುದಕ್ಕೆ ಸಿದ್ಧವಾಗಿದ್ದಾರೆ. ದೇವರಿಗಾಗಿ ನಾವು ಪ್ರಕಾಶಿಸಬೇಕು. ಅವರು ಉங்களை ಜನಿಪಿದ್ದಾರೆ. ದೇವರು ನಿಮ್ಮನ್ನ ಪಡೆದುಕೊಂಡಿದ್ದಾರೆ. ಎಪ್ಪಡಿ ಮರಪೆ, ನಾನು ಹೇಗೆ ನಿಮ್ಮನ್ನ ಮರೆಯುತ್ತೇನೆ. ಇಸ್ರೇಲೇ ನಾನು ಉನ್னை எப்படி ಮರಪೆ. ದೇವರು ಇಸ್ರೇಲ್ ಜನರನ್ನು ನೋಡಿ ಹೇಳುತ್ತಾರೆ, ಇಸ್ರೇಲೇ ನಾನು ನಿನ್ನನ್ನು ಹೇಗೆ ಮರೆಯುತ್ತೇನೆ. ದೇವರು ನಿಮ್ಮನ್ನ ಒಂದು ದಿವಸವೂ ಮರೆಯುವುದಿಲ್ಲ. ಆದ್ರೆ ನಿಮ್ಮ ತಪ್ಪುಗಳಲ್ಲಿ ನೀವು ಕುಳಿತುಕೊಳ್ಳಬೇಡಿ. கர்த்தருக்கு விரோதமா செஞ்ச பாவத்துல உட்கார்ந்துற கூடாது. ನೀವು ದೇವರಿಗೆ ವಿರುದ್ಧವಾಗಿ ಮಾಡಿದ ತಪ್ಪುಗಳಲ್ಲಿ ಕುಳಿತುಕೊಳ್ಳಬೇಡಿ. ಅರಿಕೆ செஞ்சு எந்திரிச்சு வரணும். ಅದನ್ನ ಅರಿಕೆ ಮಾಡಿ ಎದ್ದು ಬನ್ನಿರಿ. ಮನ್ನಿತು ಉங்களை ಪ್ರಕಾಶಿಕ ದೇವರು ನಿಮ್ಮನ್ನ ಕ್ಷಮಿಸಿ ಪ್ರಕಾಶಿಸುವಂತೆ ಮಾಡುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ஆண்டவர்கிட்ட ஒரு பெரிய அருமையான ஒரு குணம் உண்டு. ದೇವರ ಬಳಿಯಲ್ಲಿ ಒಂದು ಸುಂದರವಾದಂತ ಒಂದು ಗುಣ ಉಂಟು. ಮನ್ನಿಕ್ಕೆ தெரியும், ಮರಕ தெரியும். ದೇವರಿಗೆ ಕ್ಷಮಿಸುವುದಕ್ಕೂ ಗೊತ್ತು, ಕ್ಷಮಿಸಿ ಅದನ್ನ ಮರೆಯುವುದಕ್ಕೂ ಗೊತ್ತು. ಆனா ಮನುಷ್ಯನಿಗೆ ಮನ್ನಿಕ್ಕೆ தெரியும், ಮರಕ தெரியும். ಆದ್ರೆ ಮನುಷ್ಯರಿಗೆ ಕ್ಷಮಿಸುವುದಕ್ಕೆ ಗೊತ್ತು, ಆದರೆ ಅದನ್ನ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಯಾರಾದರೂ ನಮಗೆ ವಿರುದ್ಧವಾಗಿ ತಪ್ಪನ್ನ ಮಾಡಿದ್ರೆ ನಾವು ಕ್ಷಮಿಸುತ್ತೇವೆ. ಆದ್ರೆ ಅವರು ಖಂಡಿತವಾಗಿ ಅವ್ರು ಮಾಡಿದ ತಪ್ಪು ನಮ್ಮ ಜ್ಞಾಪಕಕ್ಕೆ ಬರುತ್ತದೆ. ಅದನ್ನ ಮರೆಯುವುದಕ್ಕೆ ಸಾಧ್ಯವಾ? ಯಾವಾಗಾದ್ರೂ ನೀವು ಮಾತನಾಡುವಾಗ ಅದು ಬರುತ್ತದೆ.
சரினா? இல்லையா? அவங்க நல்லவங்க தான், ஆனாலும் அப்படின்னு ஒரு காரியம் வரும்போது அவங்க செஞ்ச காரியம் மனசுக்கு வரும். ಅಂದ್ರೆ ಅವರು ಒಳ್ಳೆಯವರೇ ಆದರೂ ಎಂದು ಹೇಳುವಾಗ ಅವರು ಮಾಡಿದ ವಿಷಯ ಮನಸ್ಸಿನಲ್ಲಿ ಬರುತ್ತೆ. கடவுள் அப்படி இல்லை. ಅದು ದೇವರ ಆ ರೀತಿಯಾಗಿಲ್ಲ. ஒரு முறை உங்களை மன்னித்தாரானா ಆತನು ಒಂದು ಬಾರಿ ನಮ್ಮನ್ನ ಕ್ಷಮಿಸುವುದಾದರೆ உங்களுடைய குற்றங்களை முழுமையாய் மறந்து விடும். ನಮ್ಮ ತಪ್ಪುಗಳನ್ನ ದೇವರು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ. வாக்கு பண்றார். ಅದೇ ದೇವರು ನಮಗೆ ವಾಗ್ದಾನ ಮಾಡ್ತಾರೆ. எனக்கு ಮುದುகு பின்பாக நான் எறிவேன் சொல்றார். ನೀ ಮಾಡಿದ ತಪ್ಪುಗಳನ್ನ ನನ್ನ ಬೆನ್ನಿನ ಹಿಂದೆ ಹಾಕುತ್ತೇನೆ ಅಂತ ದೇವರು ಹೇಳ್ತಾರೆ. ಆಳದಲ್ಲಿ போடுவேன் சொல்றார். ಅದನ್ನ ಸಮುದ್ರದ ಆಳದಲ್ಲಿ ಹಾಕುತ್ತೇನೆ ಅಂತ ದೇವರು ಹೇಳ್ತಾರೆ. ಇನ್ನು ಮುಂದೆ ನಾನು ಅದನ್ನು ನೆನೆಸುವುದಿಲ್ಲ. ஆண்டவர் நீங்க குறைகளை அறிக்கை செய்து குற்றங்களை அறிக்கை செய்து ஆண்டவர்ட்ட வந்தீங்கன்னா உங்களை மன்னித்து உங்களுடைய குற்றங்களை ஆண்டவர் மறந்துடுவாரு. அதுக்கப்புறம் நினைப்புக்கே தர மாட்டார். கர்த்தர் உங்களை ஆசீர்வதிப்பார். ನೀವು ಮಾಡಿದ ಕೊರತೆಗಳನ್ನ ತಪ್ಪುಗಳನ್ನ ದೇವರ ಮುಂದೆ ಬಂದು ನೀವು ಅರಿಕೆ ಮಾಡುವಾಗ ದೇವರು ಅದನ್ನ ಕ್ಷಮಿಸಿ ಅದನ್ನ ಮರೆತು ಹೋಗುತ್ತಾರೆ. ಎಂದಿಗೂ ಅದನ್ನ ஞாபகಕ್ಕೆ ತರುವುದಿಲ್ಲ. ஹல்லேலூயா, ஹல்லேலூயா, ஹல்லேலூயா. ஆகையால்தான் தாவீதை போல இல்லனா தாவீதுக்கு தந்த கிருபையை கர்த்தர் நமக்கு வாக்குத்தத்தம் பண்ணிருக்கிறார். அந்த தாவீதನಿಗೆ ದೇವರು ಕೊಟ್ಟಂತ ಕೃಪೆಯನ್ನು ನಮಗೆ ವಾಗ್ದಾನ ಮಾಡುತ್ತಾರೆ. ஹல்லேலூயா, ஹல்லேலூயா. இந்த வசனம் வாசிங்களேன். சங்கீதங்களின் புத்தகம் 89ஆம் அதிகாரம், ಕೀರ್ತನೆಗಳ ಪುಸ್ತಕ 89ನೇ ಅಧ್ಯಾಯ. இப்போ நம்ம வாசித்தோம் இன்னைக்கு 89 மூன்றாம் வசனம் வாசி பார்க்கலாம். நான் வாசிக்கிறேன். என்னால் தெரிந்து கொள்ளப்பட்டவனோட உடன்படிக்கை பண்ணி என் தாசனாகிய தாவீதை நோக்கி என்றென்றைக்கும் உன் சந்ததியை நிலைப்படுத்தி தலைமுறை தலைமுறையாக உன் சிங்காசனத்தை ஸ்தாபிப்பேன் என்று ಆಣೆಯಿಟ್ಟೇನ್. ಹಲ್ಲೆಲೂಯಾ. ನೀನು ನುಡಿದಿದ್ದೇನೆಂದರೆ ನಾನು ಆರಿಸಿಕೊಂಡ ಸೇವಕನಾದ ದಾವೀದನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಆಣೆಯಿಟ್ಟು ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಾಪಿಸುವೆನು, ತಲತಲಾಂತರಗಳಿಗೂ ನಿನ್ನ ಸಿಂಹಾಸನವನ್ನು ಸ್ಥಿರಪಡಿಸುವೆನು ಎಂದು ಹೇಳಿದ್ದೇನೆ ಎಂಬುದೇ ಆಂಡவர் சொன்னார். ஹல்லேலூயா, ಹಲ್ಲೆಲೂಯಾ. அப்போ ஆண்டவர் பார்த்தவர் சொல்றாரு, ಆಗ ದೇವರು ನೋಡಿ ಹೇಳುತ್ತಾರೆ, கர்த்தரின் கிருபைகளை என்றென்றைக்கும் பாடுவேன். ದೇವರ ಕೃಪೆಯನ್ನು ನಾನು ಎಂದೆಂದಿಗೂ ಹಾಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. கர்த்தரின் கிருபைகளை என்றென்றைக்கும் பாடுவேன். ದೇವರ ಕೃಪೆಯನ್ನು ಎಂದೆಂದಿಗೂ ನಾನು ಹಾಡುತ್ತೇನೆ ಎಂದು ಹೇಳುತ್ತಾರೆ. இதுல நீங்க 19ல ಇருந்து ವಾಸ್ತು பாத்தீங்கன்னா, ಅಂದ್ರೆ ನೀವು 21ல இருந்து நீங்க ವಾಸ್ತು பாத்தீங்கன்னா 21ನೇ ವಚನದಿಂದ ನೀವು ಓದುವಾಗ ஆண்டவர் தாவீதுக்கு எவ்வளவு கிருபைகளை தந்திருக்கிறான்னு போடப்பட்டிருக்கும். ದೇವರು ದಾವೀದನಿಗೆ ಎಷ್ಟು ಕೃಪೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. நீங்க வீட்ல போய் வாசிடுங்க. ನಿಮ್ಮ ಮನೆಗೆ ಹೋಗಿ ಓದಿರಿ. 28ாம் வசனம் வாசித்து பாருங்க. 28ನೇ ವಚನ. என் கிருபையை என்றென்றைக்கும் அவனுக்கு காப்பேன், என் உடன்படிக்கையை ಅವನಿಗೆ ಉறுதிப்படுத்துவேன். ನನ್ನ ಕೃಪೆಯು ಅವನಲ್ಲಿ ಶಾಶ್ವತವಾಗಿರುವುದು, ನನ್ನ ಒಡಂಬಡಿಕೆಯು ಅವನಲ್ಲಿ ಸ್ಥಿರವಾಗಿರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಂಡವರ ಕೃಪೆ நம்மை விட்டு மாறாது. ದೇವರ ಕೃಪೆ ನಮ್ಮನ್ನು ಬಿಟ್ಟು ಅಗಲುವುದಿಲ್ಲ. ದಾವೀதை போல நம்மை நேசிக்கிறார். ಕಾರಣ ದಾವೀದನಂತೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಕೃಪೆயை நமக்கு வாக்குப்பட்டார். ದಾವೀದನಿಗೆ ದೇವರು ಹೇಳಿದ ಕೃಪೆಯನ್ನು ನಮಗೆ ವಾಗ್ದಾನ ಮಾಡಿದ್ದಾರೆ. ಎಷ್ಟೋ ಮುறை விழுந்தாலும் நீங்க எந்திரிச்சு ஓடலாம். ಎಷ್ಟು ಬಾರಿ ನೀವು ಬಿದ್ದರೂ ಎದ್ದು ಓಡಬಹುದು. அதனால நீங்க விழணும்னு நான் சொல்லல. ಅಂದ್ರೆ ನೀವು ಬೀಳಬೇಕು ಎಂದು ಹೇಳುತ್ತಿಲ್ಲ. ತಪ್ಪು செய்யணும்னு நான் சொல்லல. ನೀವು ತಪ್ಪು ಮಾಡಬೇಕು ಎಂದು ಹೇಳುತ್ತಿಲ್ಲ. ತಪ್ಪು செஞ்சிட்டேன்னு நீங்க இருக்க கூடாது. ನೀವು ತಪ್ಪನ್ನ ಮಾಡಿದ್ದೇನೆ ಎಂದು ಹೇಳಿ ಹಾಗೆ ಇರಬಾರದು. சரியா? ஐயோ ஆண்டவர் விரோதமா தப்பு செஞ்சிட்டேனே, ದೇವರಿಗೆ ವಿರುದ್ಧವಾಗಿ ನಾನು ತಪ್ಪನ್ನ ಮಾಡಿದ್ದೇನೆ, நான் எப்போ என்னுடைய வாழ்க்கை எப்படி சரியாகும், ನನ್ನ ಜೀವಿತ ಹೇಗೆ ಸರಿಯಾಗುತ್ತದೆ, உங்களோடு பேசுகிறார். ದೇವರು ನಿಮ್ಮ ಸಂಗಡ ಮಾತನಾಡುತ್ತಾರೆ. தாவீதுக்கு தந்த கிருபை உனக்கு தந்தது. ದಾವೀದನಿಗೆ ಕೊಟ್ಟಂತ ಕೃಪೆಯನ್ನು ನಿನಗೆ ಕೊಡುತ್ತೇನೆ. பாவத்தை அறிக்கை செய். ನಿಮ್ಮ ಪಾಪವನ್ನು ಅರಿಕೆ ಮಾಡಿರಿ. எந்திரிச்சு ஓடு. ನೀವು ಎದ್ದು ಓಡಿರಿ. கர்த்தருக்கு உண்மையாய் வாழ பழகு. ದೇವರಿಗೆ ನಿಜವಾಗಿ ಜೀವಿಸುವುದಕ್ಕೆ ಅಭ್ಯಾಸಿಸಿರಿ. அறிக்கை செய்தான். ದಾವೀದನ ಅರಿಕೆ ಮಾಡಿದನು. கர்த்தர் அதை மன்னித்தார். ದೇವರು ಅವನನ್ನು ಕ್ಷಮಿಸಿದರು. நீங்களும் நானும் அறிக்கை செய்யும்போது கர்த்தர் மன்னித்து நம்மை தூக்கி எடுத்து நிறுத்துவார். ನೀವು ನಾವು ಅರಿಕೆ ಮಾಡುವಾಗ ದೇವರು ಕ್ಷಮಿಸಿ ನಮ್ಮನ್ನ ಎಬ್ಬಿಸಿ ನಿಲ್ಲಿಸುತ್ತಾರೆ. ஹல்லேலூயா, ಹಲ್ಲೆಲೂಯಾ, ஹல்லேலூயா, ಹಲ್ಲೆಲೂಯಾ. அவர் ஒரு முறை நமக்கு வாக்குப்பட்டார். ಆತನು ಒಂದು ಬಾರಿ ನಮಗೆ ವಾಗ್ದಾನ ಮಾಡಿದ್ದಾನೆ. ದೇವರು ಅದನ್ನು ಒಂದು ದಿವಸವೂ ಮಾರ್ಪಡಿಸುವುದಿಲ್ಲ. தாவீதுக்கு தந்த கிருபை. ಅದು ದಾವೀದನಿಗೆ ದೇವರು ಕೊಟ್ಟಂತ ಕೃಪೆ. ஹல்லேலூயா, ಹಲ್ಲೆಲೂಯಾ. ಹಾಗೆ நல்ல ஒரு 4 காரியத்தை நான் சொல்லி முடிச்சிடுறேன். அந்த 4 ವಿಷಯಗಳನ್ನು ಹೇಳಿ ಮುಗಿಸುತ್ತೇವೆ. நாமும் அதனால ನಾವು ಇದರಿಂದ ஆண்டவருடைய சமூகத்துல எப்பொழுதும் நிலைத்திருக்கிறவளா இருக்கு. ದೇವರ ಸಮ್ಮುಖದಲ್ಲಿ ಯಾವಾಗಲೂ ನೆಲೆಗೊಳ್ಳುವವರಾಗಿರಬೇಕು. வாசிக்க பார்க்கலாம். யூதாவின் புஸ்தகம், ಯೂದನ ಪುಸ್ತಕ 23ஆம் வசனம் இல்ல 24ஆம் வசனம். 23ನೇ ವಚನ. வாசிங்க. ಅವರನ್ನು ಬೆಂಕಿಯ ಬಾಯೊಳಗಿನಿಂದ ಎಳಕೊಂಡು ರಕ್ಷಿಸಿರಿ, ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. Jude chapter 20. 24ನೇ ವಚನ. ಎಡವಿ ಬೀಳದಂತೆ
ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲಕ್ಕಿಂತಲೂ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೆನ್. ಹಲ್ಲೆಲೂಯಾ. ದೇವರು ನಿಮ್ಮನ್ನ ಎಡವಿ ಬೀಳದಂತೆ ಕಾಯುತ್ತಾರೆ. ಇದೇ ದೇವರ ವಾಗ್ದಾನ. தேவன் தாவீதுக்கு அருளின கிருபைனா கடைசி வரைக்கும் கர்த்தர் உங்களை பாதுகாப்பார். ದೇವರು ದಾವೀದನಿಗೆ ಕೊಟ್ಟಂತ ಕೃಪೆ ಅಂದ್ರೆ ದೇವರ ಕೊನೆಯವರೆಗೂ ನಿಮ್ಮನ್ನ ಕಾಪಾಡುತ್ತಾರೆ. முதலாவது ஆண்டவர் நமக்கு பண்ற வாக்குத்தத்தம், ಮೊದಲನೆಯದಾಗಿ ದೇವರು ನಮಗೆ ಮಾಡುವಂತ ವಾಗ್ದಾನ வழுவாதபடி காக்கவும் ನಿಮ್ಮನ್ನ ಎಡವಿ ಬೀಳದಂತೆ ಕಾಯುವುದಕ್ಕೂ சன்னிதானத்திலே மிகுந்த மகிழ்ச்சியோடு உங்களை கொண்டு ಮಾಸற்றವಳಾಗಿ ನಿರುತ್ತவும் ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನ ನಿರ್ದೋಷಿಗಳನ್ನಾಗಿ ನಿಲ್ಲಿಸುವುದಕ್ಕೂ ಆತನು ಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ஒரு முறை ஜெனிச்சாரு. ದೇವರು ನಿಮ್ಮನ್ನ ಒಂದು ಬಾರಿ ದೇವರು ನಿಮ್ಮನ್ನ ಪಡೆದಿದ್ದಾರೆ. ನಿಮ್ಮನ್ನ ಕೈ ಬಿಡುವುದಿಲ್ಲ. ಕೊನೆಯವರೆಗೂ ದೇವರು ನಿಮ್ಮನ್ನ ನಡೆಸುತ್ತಾರೆ. ನೀವು ಮಾರ್ಗ ತಪ್ಪಿ ಹೋಗುವುದಕ್ಕೆ ಬಿಡುವುದಿಲ್ಲ. ಆದ್ರೆ ನಾವು ತಪ್ಪನ್ನ ಮಾಡುವಾಗ ದೇವರು ದಂಡಿಸುತ್ತಾರೆ. ಈ ಮೊದಲನೆಯ ವಾಗ್ದಾನವನ್ನು ನಾವು ಹಿಡಿದುಕೊಳ್ಳಬೇಕು. ಮೊದಲನೆಯ ವಾಗ್ದಾನ, ದೇವರು ನಾವು ಎಡವಿ ಬೀಳುವಂತೆ ಬಿಡುವುದಿಲ್ಲ. ದೇವರಿಂದ ನಾವು ಅಗಲಿ ಹೋಗುವುದಕ್ಕೆ ಬಿಡುವುದಿಲ್ಲ. ದೇವರನ್ನ ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಆತನ ವಾಗ್ದಾನವೂ ಅದೇ. நம்மிடத்துல குறைகள் காணப்பட்டாலும் குற்றங்கள் காணப்பட்டாலும் அதை மன்னித்து அறிக்கை செய்யும் பொழுது அதை மன்னித்து நம்ம என்ன செய்வார்? ஆண்டவரே வழுவாதபடி ಕಾத்து கொண்டு போய் மேலே ನಮ್ಮಲ್ಲಿ ಕೊರತೆಗಳು ತಪ್ಪುಗಳು ಕಂಡು ಬಂದರೂ ನಾವು ದೇವರ ಬಳಿಯಲ್ಲಿ ಅದನ್ನು ಅರಿಕೆ ಮಾಡಿ ಕ್ಷಮಾಪಣೆಯನ್ನು ಕೇಳುವಾಗ ನಮ್ಮನ್ನ ಮನ್ನಿಸಿ ನಾವು ಎಡವಿ ಬೀಳದಂತೆ ನಮ್ಮನ್ನ ಕೊನೆಯವರೆಗೂ ನಡೆಸುವ ಕ್ರಿಸ್ತುವಿನ ಕೃಪೆ. ಅದೇ ಕ್ರಿಸ್ತನ ಕೃಪೆಯು. ಹಲ್ಲೆಲೂಯಾ. ಅಂದವರು ಹೇಳುತ್ತಾರೆ, ಈ ದಿವಸವನ್ನ ಪ್ರಯೋಜನ ಪಡಿಸಿಕೊಳ್ಳಿರಿ. ಇನ್ನೊಂದು ದಿವಸ ಬರುತ್ತದೆ, ದೇವರ ಕೃಪೆಯು ನಮ್ಮಿಂದ ತೆಗೆಯಲ್ಪಡುವಂತ ದಿವಸ ಬರುತ್ತದೆ. ಅದಾದ ನಂತರ ದೇವರ ಕೃಪೆ ಇರುವುದಿಲ್ಲ. ಆ ಒಂದು ರಾತ್ರಿಯ ಸಮಯದಲ್ಲಿ ನಾವು ಸಿಕ್ಕಿಕೊಳ್ಳಬಾರದು. ಈಗಲೇ ನೀವು ಆ ಒಂದು ಕಾಲವನ್ನ ಪ್ರಯೋಜನ ಪಡಿಸಿಕೊಳ್ಳಿರಿ. ಕ್ರಿಸ್ತನ ಕೃಪೆಯಲ್ಲಿ ಇನ್ನೂ ಬಲ ಹೊಂದಿರಿ. ಎದ್ದು ಓಡಿರಿ. ಅದರ ಅರ್ಥ ಒಂದು ಸ್ಥಳದಲ್ಲಿ ನಿಲ್ಲಬೇಡಿರಿ. ಬಿದ್ದಂತ ಸ್ಥಳದಲ್ಲಿ ನಿಲ್ಲಬೇಡಿರಿ. ನೀವು ಎದ್ದು ದೇವರ ಸಂಗಡ ಐಕ್ಯತೆಯನ್ನು ಇಟ್ಟುಕೊಳ್ಳುವುದನ್ನು ಅಭ್ಯಾಸ. ಹಲ್ಲೆಲೂಯಾ. ದೇವರು ಪುನಃ ನಮ್ಮನ್ನು ಉಜ್ಜೀವಿಸುವುದಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಎರಡನೆಯ ವಾಗ್ದಾನ ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದ ಕೊನೆಯ ವಚನ. ಇದೆಲ್ಲ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಗೆ ಕೊಟ್ಟಂತ ವಾಗ್ದಾನ. 20ನೇ ವಚನ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಹಲ್ಲೆಲೂಯಾ. ಎರಡನೆಯದಾಗಿ ದೇವರು ನಮಗೆ ಕೊಡುವಂತ ವಾಗ್ದಾನ, ಶೀಘ್ರವಾಗಿ ನಿಮಗೆ ವಿರುದ್ಧವಾಗಿರುವಂತ ಸೈತಾನ ನಿಮ್ಮ ಕಾಲ ಕೆಳಗೆ ತುಳಿಯುವಂತೆ ದೇವರು ಮಾಡುತ್ತಾರೆ. ಎಲ್ಲದಕ್ಕೂ ಕಾರಣನೇ ಯಾರು? ಸೈತಾನ. ಯೋಹಾನನ ಬರೆದ ಮೊದಲನೆಯ ಪತ್ರಿಕೆ 3ಾம் ಅಧಿಕಾರಂ 9ಾம் ವಚನ 10ಾம் ವಚನ. 3ನೇ ಅಧ್ಯಾಯದ 9ನೇ 10ನೇ ವಚನ. ದೇವರಿಂದ ಹುಟ್ಟಿದವನು ಪಾಪ ಮಾಡನು. ಪಾಪಂ செய்கிறவன், ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ದೇವರಿಂದ ಹುಟ್ಟಿದವನು ಪಾಪ ಮಾಡನು. ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಇವರು ದೇವರ ಮಕ್ಕಳೆಂಬುದು, ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. அல்லேலூயா. அப்போ நம்மள தப்பு செய்ய வைக்கிறது, பாவத்துக்குள்ள இது பண்றது, சோதனைக்குள்ள பண்றது எல்லாம் யாருதான்?
ನಾವು ತಪ್ಪನ್ನ ಮಾಡುವುದಕ್ಕೆ ನಮ್ಮನ್ನ ಪ್ರೋತ್ಸಾಹಿಸುವಂತದ್ದು, ಪಾಪದಲ್ಲಿ ಸಿಕ್ಕಿಸುವಂತದ್ದು, ಅದರಲ್ಲಿ ಪೀಡಿಸುವಂತದ್ದು ಸೈತಾನನು. ನಿಮ್ಮನ್ನ ಕೊರತೆಗಳುಳ್ಳವರಾಗಿ ಮಾರ್ಪಡಿಸುವಂತ ಸೈತಾನನು. ನಿಮ್ಮ ಮನಸ್ಸಿನಲ್ಲಿ ತಪ್ಪಾದ ಆಲೋಚನೆಗಳನ್ನ ಬಿತ್ತುವಂತದ್ದು ಸೈತಾನನು. ನಿಮ್ಮಲ್ಲಿ ಕೋಪವನ್ನು ಹುಟ್ಟಿಸುವಂತದ್ದು ಸೈತಾನನು. ಜಗಳವನ್ನು ಎಬ್ಬಿಸುವಂತದ್ದು ಸೈತಾನನು. சம்டைம் நீங்க யாராவது ரொம்ப கோபமா சண்டை போட்டா முகத்தை பாரு பிசாசுமா இருக்குன்னு சொல்லுவாங்க, பாத்திருக்கீங்களா? ಯಾರಾದ್ರೂ ಕೋಪದಿಂದ ಜಗಳ ಮಾಡುವಾಗ ಅವ್ರನ್ನ ಮುಖವನ್ನು ನೋಡಿ ಹೇಳ್ತಾರೆ, ಅವ್ರ ಮುಖ ನೋಡು ಒಂದು ದೆವ್ವದ ತರ ಇದೆ ಅಂತ. இருக்கு இல்ல, பாத்தீங்களா? அப்ப 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 எதுதான் அது? பிசாசு. அந்த கோಪ ಏನು ಸೈತಾನ. ஆமா, அப்ப ஆண்டவர் சொல்றாரு, ಆಗ ದೇವರು ಹೇಳುತ್ತಾರೆ, ಅದ ಉங்க ಕಾಲು ಕೀழ ನಾನು ಮಿದಿಕೆ செய்வேன். ಶೀಘ್ರವಾಗಿ ಆ ಸೈತಾನ ನಿಮ್ಮ ಕಾಲಿನ ಕೆಳಗೆ ತುಳಿಯುವಂತೆ ಮಾಡುವೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ವழுவாதபடி காப்பார். ನಾವು ಎಡವಿ ಬೀಳದಂತೆ ನಮ್ಮನ್ನ ಕಾಪಾಡುತ್ತಾರೆ. ವಿರೋಧமா இருக்கிற பிசாசான கிரியைகளை அவர் நம்முடைய காலின் கீழ மிதிಕೆ செய்வார். ನಮಗೆ ವಿರುದ್ಧವಾಗಿರುವಂತ ಸೈತಾನನ ಕ್ರಿಯೆಗಳನ್ನು ನಮ್ಮ ಕಾಲಿನ ಕೆಳಗೆ ತುಳಿಯುವಂತೆ ಮಾಡುತ್ತಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಂಡவர் பிசாசின் தலையை நசுக்கினார். ಸೈತಾನನ ತಲೆಯನ್ನು ದೇವರು ಜಜ್ಜುತ್ತಾರೆ. ನೀವು ನಾವು ಸೈತಾನನ ಬಾಲವನ್ನ ತುಳಿಯುವಂತೆ ದೇವರು ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ತಂತ್ರத்தை நம்ம ஜெயிக்கணும். ಅವನ ತಂತ್ರವನ್ನು ನಾವು ಜಯಿಸಬೇಕು. இரண்டாவது வாக்குத்தத்தம், ಎರಡನೆಯ ವಾಗ್ದಾನ, இரண்டாவது காரியம், கர்த்தர் உங்களையும் என்னையும் பிசாசினுடைய தந்திரத்தை ஜெயிக்கும்படி நசுக்கும்படி கர்த்தர் உதவி செய்வார். ಸೈತಾನನ ತಂತ್ರಗಳನ್ನ ಜಯಿಸುವಂತೆ ದೇವರು ನಮಗೆ ಸಹಾಯ ಮಾಡುತ್ತಾರೆ. வாக்குத்தத்தம், சீக்கிரத்திலே சமாதானத்தின் தேவன் தாமே சீக்கிரத்திலே அவர் என்ன செய்வாரா, உங்களை சாத்தானுடைய தந்திரத்தை துளி ನಸುಕುಂಬಡಿ ಕತೆ ಉದಯ செய்வார். ಶೀಘ್ರವಾಗಿ ಆ ಸೈತಾನನ ತಲೆಯನ್ನ ಜಜ್ಜುವಂತೆ ದೇವರು ಸಹಾಯ ಮಾಡುತ್ತಾರೆ. மூன்றாவது காரியம், ಮೂರನೆಯ ವಿಷಯ, அவர் நமக்கு மேய்ப்பனாயிருப்பார். ದೇವರು ನಮಗೆ ಕುರುಬನಾಗಿರುತ್ತಾರೆ. அப்போ நம்மை பாதுகாப்பார், நமக்கு ஜெயம் தருவார், அப்புறம் நம்மளை மேய்ப்பார். அந்த ದೇವರು ನಮ್ಮನ್ನ ಕಾಪಾಡುತ್ತಾರೆ, ನಮಗೆ ಜಯ ಕೊಡುತ್ತಾರೆ, ದೇವರು ನಮ್ಮನ್ನ ಮೇಯಿಸುತ್ತಾರೆ. ஹல்லேலூயா, ஹல்லேலூயா. அந்த வசனம் வாசி பார்த்தீங்கன்னா எசேக்கியேல் 34ஆம் அதிகாரம் 23ஆம் வசனத்துல, ಯೆಹೆಜಕೇಲನ ಪುಸ್ತಕ 34ನೇ ಅಧ್ಯಾಯದ 23ನೇ ವಚನದಲ್ಲಿ, ஓகே, இங்க வந்து தாவீதை குறித்து சொல்லப்பட்டிருக்கு. ஆனா இந்த வசனம் யாரை குறிக்குன்னா, ஆண்டவராகிய இயேசு கிறிஸ்து குறிக்கும். ஆண்டவராகிய இயேசு கிறிஸ்து தான் வேதம் சொல்லுகிறது நல்ல மேய்ப்பன். அந்த ಕರ್ತನಾದಂತ ಯೇಸು ಕ್ರಿಸ್ತನೇ ಒಳ್ಳೆಯ ಕುರುಬನು. ஹல்லேலூயா. இல்லையா? இன்னொன்னு சொல்றது நிரந்தரமான மேய்ப்பன். அவர் யாரு? ಆತನ ನಿರಂತರವಾದ ನಮ್ಮ ಕುರುಬನು. ಪರ್ಮನೆಂಟಾ நம்மளை மேய்க்கக்கூடியவர், நம்மை நடத்தக்கூடியவர் யாருன்னா ஆண்டவராகிய இயேசு. ನಿತ್ಯವಾಗಿ ನಮ್ಮನ್ನು ನಡೆಸುವಂತದ್ದು ಯಾರಂದ್ರೆ ನಮ್ಮ ಕರ್ತನಾದ ಯೇಸು யோவான் ಕ್ರಿಸ್ತ. 10ஆம் அதிகாரத்துல அது போட்டுருக்கு பாருங்களேன். ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಅದು ಬರೆಯಲ್ಪಟ್ಟಿದೆ. ಜಾನ್ ಚಾಪ್ಟರ್ 10, ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 8ஆம் வசனம் நினைக்கிறேன். நானே நல்ல மேய்ப்பன், இல்லையா? 11ஆம் வசனம், நானே நல்ல, 11ನೇ ವಚನ, ನಾನೇ ಒಳ್ಳೆ ಕುರುಬನು, நல்ல மேய்ப்பன் ஆடுகளுக்காக தன் ஜீவனை தருகிறார். ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ஹல்லேலூயா, ಹಲ್ಲೆಲೂಯಾ. ஆண்டவர் நம்ம எப்படி நேசிக்கிறார்னா, தன்னுடைய ஜீவனை தந்து நம்ம நேசிக்கிறார். ದೇವರು ನಮ್ಮನ್ನು ಹೇಗೆ ಪ್ರೀತಿಸುತ್ತಾರೆ ಅಂದ್ರೆ ತನ್ನ ಜೀವವನ್ನ ಕೊಟ್ಟು ನಮ್ಮನ್ನು ಪ್ರೀತಿಸುತ್ತಾರೆ. அவர் விளக்குவார். ಈ ವಾಕ್ಯವನ್ನೇ ಅವರು ಬಿಡಿಸಿ ಹೇಳುತ್ತಾರೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದ 30ನೇ ವಚನ, ಆತನು ಈ ಮಾತುಗಳನ್ನಾಡುವಾಗ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು. ಆಗ ಯೇಸು 32ஆம் வசனம் 32 verse, ಸತ್ಯವು குமாரன் என்றும் பாராமல் தம்முடைய சொந்த 32, இது 8:32, ரோமன் சாப்டர் 8 verse 32. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 32ನೇ ವಚನ, தன்னுடைய சொந்த குமாரன் என்றும் பாராமல் நம்ம எல்லாருக்காகவும் அவரை ஒப்பு கொடுத்தவர், அவரோடு கூட மற்ற எல்லாவற்றையும் நமக்கு தராதிருப்பது எப்படி? அல்லேலூயா. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. அல்லேலூயா. அல்லேலூயா. அதுதான் நல்ல மேய்ப்பன்.
ಅದೇ ಒಳ್ಳೆಯ ಕುರುಬನು. நல்ல மேய்ப்பன் தான் ஆடு அழகா நடத்துவார். ಒಳ್ಳೆಯ ಕುರುಬನೇ ಆ ಒಂದು ಕುರಿಮರಿಗಳನ್ನ ಚೆನ್ನಾಗಿ ನಡೆಸುತ್ತಾರೆ. இது புல்லுள்ள இடங்களில் மேய்ப்பார். ಆ ಒಂದು ಹಸಿರು ಹುಲ್ಲುಗಾವಲಲ್ಲಿ ಮೇಯಿಸುತ್ತಾರೆ. அமர்ந்த தண்ணீர் அண்டையில் ಶಾಂತವಾದ ನೀರುಗಳ ಬಳಿಯಲ್ಲಿ ನಡೆಸುತ್ತಾರೆ. அவருடைய நாமத்தின் நிமித்தம் நம்ம நீதியின் பாதையில் வழி ಅವರ ಹೆಸರಿನ ನಿಮಿತ್ತವಾಗಿ ನೀತಿಯ ಹಾದಿಯಲ್ಲಿ ನಮ್ಮನ್ನು ನಡೆಸುತ್ತಾರೆ. ஹல்லேலூயா. ಹಲ್ಲೆಲೂಯಾ. இது வாக்குத்தத்தம். ಇದು ವಾಗ್ದಾನ. ஏன்னா ஆண்டவர் நமக்கு தாவீதுக்கு அருளின கிருபையை தருவேன். ಯಾಕಂದ್ರೆ ದೇವರು ನಮಗೆ ದಾವೀದನಿಗೆ ಕೊಟ್ಟಂತ ಕೃಪಾವರಗಳನ್ನ ಕೊಡುತ್ತೇನೆ ಎಂದು ವಾಗ್ದಾನ. ದೇವರು ನಮ್ಮನ್ನ ಕೈ ಬಿಡುವುದಿಲ್ಲ. ஒரு நாள் விலக மாட்டார். ದೇವರು ನಮ್ಮನ್ನ ಒಂದು ದಿವಸವೂ ತಳ್ಳಿ ಬಿಡುವುದಿಲ್ಲ. ದೇವರು ನಮ್ಮನ್ನ ತಳ್ಳಿ ಬಿಡುವುದಿಲ್ಲ. நமக்காக ஜீவனையே ಆತನು ನಮಗಾಗಿ ಜೀವವನ್ನೇ ಕೊಟ್ಟಿದ್ದಾರೆ. அவர் தன்னுடைய ஜீவனையே உங்களுக்காக தந்தாரானால் ಅದನ್ನ ಅವ್ರು ಹೇಳ್ತಾರೆ, ತನ್ನ ಜೀವವನ್ನೇ ನಿಮಗಾಗಿ ದೇವರು ಕೊಟ್ಟಿದ್ದಾರೆ. மற்ற எல்லாவற்றையும் செய்யாதிருப்பது எப்படி? ಉಳಿದೆಲ್ಲವನ್ನ ದೇವರು ಕೊಡದೇ ಇರುವುದು ಹೇಗೆ? அவர் என்ன செய்வாரா? ಅವ್ರು ಏನ್ ಮಾಡುತ್ತಾರೆ? 33ನೇ ವಚನ, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು, ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ஹல்லேலூயா. அது சொல்றாரு, நான் உங்களுக்காக உயிர் தந்தேன், உங்களை நான் குற்றப்படுத்த விட மாட்டேன். ಅನ್ನ ನಿಮಗಾಗಿ ನಾನು ಜೀವವನ್ನ ಕೊಟ್ಟಿದ್ದೇನೆ, ನೀವು ತಪ್ಪು ಅಥವಾ ನಿಮ್ಮ ಮೇಲೆ ತಪ್ಪು ಹೊರಿಸುವಂತದಕ್ಕೆ ನಾನು ಬಿಡುವುದಿಲ್ಲ. உங்களை நீதிமானாக்குறது நானே. ನಿಮ್ಮನ್ನ ನೀತಿವಂತರನ್ನಾಗಿ ಮಾರ್ಪಡಿಸುವುದು ನಾನೇ. ಹಲ್ಲೆಲೂಯಾ. நம்மளை மன்னிக்கிறவர், ನಮ್ಮನ್ನ ಕ್ಷಮಿಸುವ ಆತನು, ನಮ್ಮನ್ನ ನೀತಿವಂತರನ್ನಾಗಿ ಮಾರ್ಪಡಿಸುವ ಆತನು. குற்றம் சொன்னாலும் அந்த குற்றத்தை ಆಂಡவர் தடை செய்கிறவரா இருக்கிறார். ನಮ್ಮ ಮೇಲೆ ಯಾರು ತಪ್ಪು ಹೊರಿಸಿದರೋ ಆ ತಪ್ಪನ್ನ ಮನ್ನಿಸುವಂತ ದೇವರು. அப்புறம் ஆக்கினைக்குள்ளாக தீர்க்கிறவன் யார்? ನಮ್ಮನ್ನ ಆಜ್ಞೆ ನ್ಯಾಯ ತೀರ್ಪಿಗೆ ಒಳಪಡಿಸುವವನು ಯಾರು? ಕ್ರಿಸ್ತನೇ ನಮಗಾಗಿ ಕ್ರಿಸ್ತನೇ ನಮಗಾಗಿ ಮರಣ ಹೊಂದಿ ಜೀವದಿಂದ ಇದ್ದಿದ್ದಾರೆ. ವಲದು ಪಾರ್ಶ್ವದಲ್ಲಿ ಉங்களுக்காக வேண்டுதல் செய்கிறார். ಆತನೇ ದೇವರ ಬಲಗಡೆಯಲ್ಲಿ ನಮಗಾಗಿ ವಿಜ್ಞಾಪಿಸುವ. ಹಲ್ಲೆಲೂಯಾ. ಇದೇ ವಾಗ್ದಾನದ ವಾಕ್ಯದ ಅರ್ಥ. ಜೀವನೇ ತಂದಾರಲ್ಲ, ದೇವರು ನಿಮಗಾಗಿ ಜೀವವನ್ನೇ ಕೊಟ್ಟಿದ್ದಾರೆ. ಕುற்றಪಡ ವಿಡ ಮಾಟಾರ್. ನಿಮ್ಮ ಮೇಲೆ ಯಾರು ತಪ್ಪು ಹೊರಿಸುವುದಕ್ಕೆ ಬಿಡುವುದಿಲ್ಲ. ತಪ್ಪು ಹೊರಿಸುವುದಕ್ಕೆ ಬಿಡುವುದಿಲ್ಲ. ನ್ಯಾಯ ತೀರಿಸುವುದಕ್ಕೆ ಬಿಡುವುದಿಲ್ಲ. ಯಾಕಂದ್ರೆ ನಮ್ಮ ಮೇಲೆ ತಪ್ಪು ಹೊರಿಸುವಂತದ್ದು ಸೈತಾನನು. ನಮಗೆ ನ್ಯಾಯ ತೀರ್ಪನ್ನ ಮಾಡಬೇಕೆಂದು ಹೇಳುವಂತದ್ದು ಸೈತಾನ. ನಮಗೆ ವಿರುದ್ಧವಾಗಿ ನಿಲ್ಲುವಂತದ್ದು ಸೈತಾನ. ಆಂಡವರು ನಮಗಾಗಿ ಜೀವನೇ ತಂದ. ಆದ್ರೆ ದೇವರು ನಮಗಾಗಿ ಜೀವವನ್ನೇ ಕೊಟ್ಟಿದ್ದಾರೆ. ದೇವರು ನಮ್ಮನ್ನು ಒಂದು ದಿವಸವೂ ಕೈ ಬಿಡುವುದಿಲ್ಲ. ನನ್ನ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥಿಸುತ್ತಾರೆ, ದೇವರೇ ಇವರನ್ನ ಕ್ಷಮಿಸಿರಿ, ದೇವರೇ ಇವರಿಗೆ ಸಹಾಯ ಮಾಡಿರಿ, ಇವರಿಗೆ ವಿರುದ್ಧವಾಗಿರುವಂತಹ ಸಮಸ್ಯೆಗಳನ್ನ ಸರಿಪಡಿಸಿರಿ, ಅವ್ರು ಎದ್ದು ಓಡುವುದಕ್ಕೆ ಸಹಾಯ ಮಾಡಿರಿ, ಅವರಿಗೆ ಸಹಾಯ ಮಾಡಿರಿ. ದೇವರು ನಮ್ಮನ್ನ ಪ್ರೀತಿಸುತ್ತಾರೆ. ಹಲ್ಲೆಲೂಯಾ. ಮೂರನೆಯದಾಗಿ ಆತನು ಒಳ್ಳೆಯ ಕುರುಬನು. ದೇವರನ್ನ ಒಂದು ಕುರುಬನಾಗಿ ಪಡೆದುಕೊಂಡ ಜನರು ಧನ್ಯರು. ಆಗ ದಾವೀದನು ಹೇಳುತ್ತಾರೆ, கர்த்தன் தேவனுடைய மெய்ப்பனாரு, கர்த்தரின் மெய்ப்பனாரு இருக்கிறார், நான் ದಾವೀದನು ಹೇಳ್ತಾನೆ, ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡೆನು. ಹಲ್ಲೆಲೂಯಾ. அவர் உங்களை நடத்தும் பொழுது உங்களுக்கு ஒரு குறையும் இருக்காது. ದೇವರು ನಿಮ್ಮನ್ನು ನಡೆಸುವಾಗ ಒಂದು ಕೊರತೆಯೂ ಇರುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. உங்களை ಶ್ರೇಷ್ಠமாக ನಡೆಸುತ್ತಾರೆ. ದೇವರು ನಿಮ್ಮನ್ನು ಶ್ರೇಷ್ಠವಾಗಿ ನಡೆಸುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾಲ್ಕನೆಯದಾಗಿ ಆಂಡವರ್ நம்மை அவருடைய சாயலிலே மாற்றி பார்க்கிறார். ದೇವರು ಆತನ ಹೋಲಿಕೆಯಲ್ಲಿ ನಮ್ಮನ್ನು ಮಾರ್ಪಡಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾನೆ. ಓಸಿಯಾವಿನ ಪುಸ್ತಕದಲ್ಲಿ, ಓಶೇಯನ ಪುಸ್ತಕದಲ್ಲಿ 3ನೇ ಅಧ್ಯಾಯದ 5ನೇ ವಚನ. ಓಸಿಯಾ ಚಾಪ್ಟರ್ 3 verse 5. ಅನಂತರ ಅವರು ತಮ್ಮ ದೇವರಾದ ಯೆಹೋವನನ್ನು, ತಮ್ಮ ರಾಜನಾದ ದಾವೀದನನ್ನು ಪುನಃ ಆಶ್ರಯಿಸುವರು. ಹೌದು, ಅಂತ್ಯಕಾಲದಲ್ಲಿ ಯೆಹೋವನನ್ನು, ಆತನ ದಯೆಯನ್ನು ಭಯಭಕ್ತಿಯಿಂದ ಮರೆ ಹೋಗುವರು. ஓடி வருவாங்க. யார்கிட்ட வருவாங்க? ஆண்டவராக இயேசு கிறிஸ்துவிட்ட வருவாங்க. ஹல்லேலூயா. ஹல்லேலூயா. ஏன்னா அவர்தான் நம்மை தேவனுடைய சாயலிலே மாற்றுகிறவர். ಜನರೆಲ್ಲರೂ ಯೇಸು ಸ್ವಾಮಿಯ ಬಳಿಯಲ್ಲಿ ಓಡಿ ಬರುತ್ತಾರೆ. ಕಾರಣ ದೇವರ ಹೋಲಿಕೆಯಂತೆ ನಮ್ಮನ್ನ ಮಾರ್ಪಡಿಸುವ ಆತನ ಆತನೇ. ಹಲ್ಲೇಲೂಯಾ. ಹಲ್ಲೇಲೂಯಾ. ವಾಸಿங்க ರೋಮರ್ 8ನೇ ಅಧ್ಯಾಯ 29ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 29ನೇ ವಚನ. தம்முடைய குமாரன் அநேக சகோதரருக்குள்ள முதற் பேரனா இருக்கும் பொருட்டு தேவன் எவர்களை முன்குறித்தாரோ அவர்களை தமது குமாரனுடைய சாயலுக்கு ஒப்பாய்
ಒಪ್ಪಾಗದಕ್ಕೆ ಮುನ್ಕುರಿತಿರುಕ್கிறார். அல்லேலூயா. ಯಾಕೆಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಆಮೆನ್. அல்லேலூயா. ಹಲ್ಲೆಲೂಯಾ. ದಾವೀದಕ್ಕೆ ಅರುಳಿನ ಕೃಪೆ, ದಾವೀದನಿಗೆ ಕೊಟ್ಟಂತ ಕೃಪಾವರಗಳು ಕಡೆಸಿ ವರೆಗೆ ನಮ್ಮ ನಡೆಯುತ್ತೆ. ದೇವರು ನಮ್ಮನ್ನ ಕೊನೆಯವರೆಗೂ ನಡೆಸುತ್ತಾರೆ. ಬಿಡವೇ ಮಾಟಾರ್. ದೇವರು ನಮ್ಮನ್ನ ಬಿಡುವುದೇ ಇಲ್ಲ. ಬಿಡುವಾದಬಡಿ ಕಾಪಾರ್. ನಾವು ಎಡವಿ ಬೀಳದಂತೆ ನಮ್ಮನ್ನ ಕಾಯುತ್ತಾರೆ. பிசாசு நம்ம காலிங்களை மிதிக்க செய்வார். ಸೈತಾನ ನಮ್ಮ ಕಾಲಿನ ಕೆಳಗೆ ತುಳಿಯುವಂತೆ ಮಾಡುತ್ತಾರೆ. நம்மை திருப்தியாய் மேய்ப்பார். ದೇವರು ನಮ್ಮನ್ನ ತೃಪ್ತಿಯಾಗಿ ಮೇಯಿಸುತ್ತಾರೆ. அவருடைய சாயலிலே நம்மை மறுரூபமாக்குவார். ಆತನ ಹೋಲಿಕೆಯಲ್ಲಿ ನಮ್ಮನ್ನ ದೇವರು ರೂಪಾಂತರಗೊಳಿಸುತ್ತಾರೆ. நாம் என்ன செய்யணும்? ಅದನ್ನ ನಾವೇನು ಮಾಡಬೇಕು? ನಮ್ಮ ಮೇಲೆ ಅன்பು ಸೆலுத்துகிறபடியால் ದೇವರ ನಮ್ಮ ಮೇಲೆ ತನ್ನ ಪ್ರೀತಿಯನ್ನು ತೋರಿಸುವುದರಿಂದ குறைகளை அறிக்கை செய்ய, ನಮ್ಮ ಕೊರತೆಗಳನ್ನು ನಾವು ಅರಿಕೆ ಮಾಡಬೇಕು. ನಾವು ಎದ್ದು ಓಡಬೇಕು. ನಾವು ಎದ್ದು ದೇವರಿಗಾಗಿ ಪ್ರಕಾಶಿಸಬೇಕು. ಬಲವೀನங்கள் உங்களை குற்றப்படுத்தும். ನಿಮ್ಮ ಬಲಹೀನತೆಗಳು ನಿಮ್ಮ ಮೇಲೆ ತಪ್ಪು ಹೊರಿಸಬಹುದು. ஆண்டவர் உங்களை பலப்படுத்தவல்ல. ಆದರೆ ದೇವರು ನಿಮ್ಮನ್ನ ಬಲಪಡಿಸುವುದಕ್ಕೆ ಶಕ್ತನು. சரி செய்ய வல்லவராக, ನಿಮ್ಮನ್ನ ಸರಿ ಮಾಡುವುದಕ್ಕೆ ದೇವರು ಶಕ್ತನು. உங்களை ஆண்டவர் மகிமையான காரியத்தை செய்ய வல்லவராக இருக்கிறார். ಮಹಿಮೆಯಾದ ಕಾರ್ಯವನ್ನು ಮಾಡುವುದಕ್ಕೆ ದೇವರು ಶಕ್ತನು. ஆண்டவர் சமூகத்தில் ஒப்பு கொடுப்போம். ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. அதனால தேவ ஜனமே உட்கார்ந்தது போதும். ಅನ್ನ ದೇವ ಜನರೇ, ನೀವು ಕುಳಿತುಕೊಂಡದ್ದು ಸಾಕು. உங்களுடைய பிரச்சனை உங்களை வேதனைப்படுத்தினது போதும். ನಿಮ್ಮ ಸಮಸ್ಯೆಗಳು ನಿಮ್ಮನ್ನ ದುಃಖಪಡಿಸಿದ್ದು ಸಾಕು. உங்களை வேதனைப்படுத்தினது ನಿಮ್ಮ ಕೊರತೆಗಳು ನಿಮ್ಮನ್ನ ದುಃಖಪಡಿಸಿದ್ದು ಸಾಕು. ஆண்டவர் உங்களை அழைக்கிறார். ದೇವರು ನಿಮ್ಮನ್ನ ಕರೆಯುತ್ತಾರೆ. உங்களை மன்னிக்கிறவர். ದೇವರು ನಿಮ್ಮನ್ನ ಕ್ಷಮಿಸುವಾತನು. உங்களை பிரகாசிக்க செய்கிற, ಪುನಃ ನಿಮ್ಮ ಪ್ರಕಾಶಿಸುವಂತೆ ಮಾಡುವಾತನು. வரணும். ನಾವು ಎದ್ದು ಬರಬೇಕು. சமூகத்தில் அறிக்கை செய்யணும். ದೇವರ ಸಮ್ಮುಖದಲ್ಲಿ ನಾವು ಅರಿಕೆ ಮಾಡೋಣ. சவுல் எச்சரிக்கும் பொழுது ಸೌಲನ್ನು ಎಚ್ಚರಿಸುವಾಗ மறைச்சான். ಸೌಲನ ಅದನ್ನ ಮರೆ ಮಾಡಿದನು. வாழ்வு கிடைக்கல. ಅವನಿಗೆ ಜೀವ ಸಿಗಲಿಲ್ಲ. தாவீது எச்சரிக்கப்படும் ಆದ್ರೆ ದಾವೀದನು ದೇವರು ಎಚ್ಚರಿಸುವಾಗ சபைக்கு முன்பாக அறிக்கை செஞ்சான். ಅವನ ಸಭೆಯ ಮುಂದೆ ಅದನ್ನು ಅರಿಕೆ ಮಾಡಿದನು. கர்த்தர் அவனை ராஜாவாய் ದೇವರು ಅವನನ್ನು ಅರಸನನ್ನಾಗಿ ಆಶೀರ್ವದಿಸಿದರು. நாம் அறிக்கை செய்யும் பொழுது, ನಾವು ಅರಿಕೆ ಮಾಡುವಾಗ நம்மை மன்னித்து ದೇವರು ನಮ್ಮನ್ನ ಕ್ಷಮಿಸಿ ஓட்டத்திலே நம்மை ஓட செய்வார். ನಮ್ಮ ಓಟದಲ್ಲಿ ನಾವು ಓಡುವಂತೆ ಮಾಡುತ್ತಾರೆ. எல்லாரும் எந்திரிச்சு ஆண்டவர் சமூகத்தில் ஒப்பு கொடுப்போம். ಅನ್ನ ನಾವೆಲ್ಲರೂ ಎದ್ದು ನಿಂತು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. நேர ஆண்டவர் சமூகத்தில் அறிக்கை செய்வோம். ಸ್ವಲ್ಪ ಸಮಯದಲ್ಲಿ ದೇವರ ಮುಂದೆ ನಾವು ಅರಿಕೆ ಮಾಡೋಣ. அல்லேலூயா, அல்லேலூயா. யோசித்து பாருங்க, தாவீதை போல கிருபையில வளரணுமா, இல்ல சவுலை போல புறக்கணிக்கப்படணுமா? ಅಂದ್ರೆ ನಾವು ಯೋಚಿಸಿ ನೋಡೋಣ, ದಾವಿದನ ಹಾಗೆ ನಾವು ದೇವರ ಕೃಪೆಯಲ್ಲಿ ಬೆಳೆಯಬೇಕಾ ಅಥವಾ ಸೌಲನಂತೆ ನಾವು ತಿರಸ್ಕರಿಸಲ್ಪಡಬೇಕಾ? ದೇವ ಜನರೇ, நீங்க நானும் மறைப்போமா? ನೀವು ನಾವು ಮರೆಮಾಚುವುದಾದರೆ ஆண்டவர் நம்மை புறக்கணிப்பார். ದೇವರು ನಮ್ಮನ್ನ ತಿರಸ್ಕರಿಸುತ್ತಾರೆ. ஆண்டவர் நம்மை வழிநடத்த வல்லவராக, ಆದ್ರೆ ದೇವರು ನಮ್ಮನ್ನ ನಡೆಸುವುದಕ್ಕೆ ಶಕ್ತನಾಗಿದ್ದಾರೆ. அவர் நம்மை வழுவாதபடி காக்கிற தெய்வம். ನಾವು ಎಡವಿ ಬೀಳದಂತೆ ನಮ್ಮನ್ನ ಕಾಯುವಂತ ದೇವರು. ವಿರೋಧமான ಪಿಶಾಚை நான் மிதிக்கும்படி நமக்கு வல்லமை தருகிறார். ನಮಗೆ ವಿರುದ್ಧವಾಗಿರುವಂತ ಸೈತಾನನ ತುಳಿಯುವುದಕ್ಕೆ ನಮಗೆ ಸಹಾಯ ಮಾಡುವ நல்ல குருபனாய் இருந்து வழிநடத்துகிறார். ನಮಗೆ ಒಳ್ಳೆಯ ಕುರುಬನಾಗಿದ್ದು ಮುನ್ನಡೆಸುವಂತ ದೇವರು, மறுரூபமாக்குகிற தெய்வம், ನಮ್ಮನ್ನ ರೂಪಾಂತರಗೊಳಿಸುವಂತ ದೇವರಾತನ. தாவீதை போல கிருபை பெற்றுக்கொள்ளும். ದಾವಿದನ ಹಾಗೆ ಕೃಪೆಯನ್ನು ಹೊಂದಿಕೊಳ್ಳೋಣ. தேவ கிருபை நம்ம புறம்பே தள்ளக்கூடாது. ದೇವರ ಕೃಪೆಯನ್ನು ನಾವು ತಳ್ಳಬಾರದು. சவுல் மறைச்சான், ಸೌಲನ್ನು ಮರೆ ಮಾಡಿದ, அவன் வெட்கப்பட்டான், ಅವನ ನಾಚಿಕೆ ಹೊಂದಿದ, அதை மறைச்சான், ಅದನ್ನ ಮರೆ ಮಾಡಿದ, அவனை தள்ளினார். ದೇವರವನ್ನ ತಳ್ಳಿ ಬಿಟ್ಟರು. தாவீது அசிங்கப்படல, ಆದ್ರೆ ದಾವಿದನು ನಾಚಿಕೆ ಪಡಲಿಲ್ಲ. ಬಾಯಿ ತೆರೆದು ಓಪನ್ ಅರಿಕೆ செஞ்சான். ಬಾಯಿ ತೆರೆದು ಅವನು ಅರಿಕೆ ಮಾಡಿದನು, ನಾನೇ ಉಮಗ ವಿರೋಧವಾಗಿ ತಪ್ಪು செய்தேன். ದೇವರೇ, ನಾನೇ ನಿಮಗೆ ವಿರುದ್ಧವಾಗಿ ಪಾಪವನ್ನ ಮಾಡಿದ್ದೇನೆ. ವಿರೋಧமா ಪಾಪ செஞ்சேன் ஆண்டவரே. ನಿಮಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ஆண்டவரே, உரியாவின் மனைவியை திருடினது நான் தான் சொன்னான். ಉರಿಯನ ಹೆಂಡತಿಯನ್ನ ಕದ್ದದ್ದು ನಾನೇ ಎಂದು ಉರಿಯಾவை ಹೇಳಿದನು. ಕೊಲೆ செய்வதற்கு ನಿಯಮಿತது நான் தான் சொன்னான். ಉರಿಯನನ್ನ ಕೊಲೆ ಮಾಡುವುದಕ್ಕೆ ನೇಮಿಸಿದ ನಾನೇ ಎಂದು ಹೇಳಿದ. தாவீதை மன்னித்த தெய்வம், ದಾವಿದನನ್ನ ಕ್ಷಮಿಸಿದ ದೇವರು சவுலை மன்னிக்க முடியல. ಸೌಲನನ್ನ ಕ್ಷಮಿಸುವುದಕ್ಕಾಗಲಿಲ್ಲ. நம்ம மன்னிக்கப்படணுமா, ನಾವು ಕ್ಷಮಿಸಲ್ಪಡಬೇಕಾ, இல்ல நாம் புறம்பாக்கப்படணும்? ಇಲ್ಲದಿದ್ದರೆ ನಾವು ದೇವರಿಂದ ತಳ್ಳಲ್ಪಡಬೇಕಾ? நீங்களே யோசித்து பாருங்க. ನೀವೇ ಯೋಚಿಸಿ ನೋಡಿರಿ. தேவ சமுத்திர அறிக்கை செய்வோம். ದೇವರ ಸಮ್ಮುಖದಲ್ಲಿ ಅರಿಕೆ ಮಾಡೋಣ. தேவ ಜನರೇ, ದೇವ ಜನರೇ, நம்ம எவ்வளவு பெரிய தப்பு ನಾವು செஞ்சிருந்தாலும் ಎಷ್ಟು ದೊಡ್ಡ ತಪ್ಪನ್ನ ಮಾಡಿದರು மன்னித்து நம்மை நடத்தவಲ್ಲ. ದೇವರು ನಮ್ಮನ್ನ ಕ್ಷಮಿಸಿ ನಡೆಸುವುದಕ್ಕೆ ಶಕ್ತನು. ஒப்பு கொடுப்போமா? ದೇವರ ಬಳಿಯಲ್ಲಿ ಒಪ್ಪಿಸಿಕೊಡೋಣ. அறிக்கை செய்வோமா? ದೇವರ ಬಳಿಯಲ್ಲಿ ಅರಿಕೆ ಮಾಡೋಣ. கர்த்தருடைய மேஜையிலே ಕರ್ತನ ಮೇಜಿನಲ್ಲಿ ಭಾಗವಹಿಸುವುದற்கு முன்பாக, கர்த்தருடைய மேஜையிலே நாம பால் கொள்வதற்கு முன்பாக ஆண்டவருடைய சமூகத்தில் நம்ம அறிக்கை செய்வோமா? ದೇವರ ಸಮ್ಮುಖದ ಮೇಜಿನಲ್ಲಿ ನಾವು ಪಾಲ್ಗೊಳ್ಳುವುದಕ್ಕಿಂತ ಮುಂಚಿತವಾಗಿ ನಮ್ಮ ತಪ್ಪನ್ನ ಅರಿಕೆ ಮಾಡೋಣ. பாவத்தை நாம் மறைப்போமா? ನಮ್ಮ ಪಾಪಗಳನ್ನು ನಾವು ಮರೆ ಮಾಚುವುದಾದರೆ வேதம் சொல்லுகிறது, ವಾಕ್ಯ ಹೇಳುತ್ತದೆ, அவன் வாழ்வடைய மாட்டான்.
ಅವ್ರ ಜೀವವನ್ನ ಹೊಂದುವುದಿಲ್ಲ. அறிக்கை செய்வோம், ಅದನ್ನ ಅರಿಕೆ ಮಾಡುವುದಾದರೆ இரக்கம் பெறுவோம். ಅವ್ರು ನಾವು ದೇವರ ಕರುಣೆಯನ್ನು ಹೊಂದಬಹುದು. ஆண்டுகிட்ட கேட்போமா? ದೇವರ ಬಳಿಯಲ್ಲಿ ನಾವು ಕೇಳೋಣ. உண்மையா அறிக்கை செய்வோம். ಎಷ್ಟು ಜನ ನಿಜವಾಗಿಯೂ ಅದನ್ನ ಅರಿಕೆ ಮಾಡುವುದಕ್ಕೆ ಬಯಸುತ್ತೇವೆ? ದಾವೀದೈ ಪೋಲೆ ಎನ್ನೆ ಮನ್ನಿಯು. ದಾವೀದನ ಹಾಗೆ ನಮ್ಮನ್ನ ಕ್ಷಮಿಸಿದ್ದೇವೆ, ನಮ್ಮನ್ನ ಮನ್ನಿಸಿದ್ದೇವೆ. ಎಲ್ಲರೂ ಕೇಳಿ, ನಮ್ಮನ್ನ ಕ್ಷಮಿಸಿದ್ದೇವೆ. ಎಲ್ಲರೂ ಕೇಳೋಣ, ಮನ್ನಿ ಆಂಡವರೇ, ನಮ್ಮನ್ನ ಕ್ಷಮಿಸಿದ್ದೇವೆ. நம்முடைய குற்றங்களை அறிக்கை செய்வோம். ನಮ್ಮ ತಪ್ಪುಗಳನ್ನು ನಾವು ಅರಿಕೆ ಮಾಡೋಣ. வாயில் மூலமாய் நாம் பேசின பொய்யான காரியங்கள், ಬಾಯಿಯ ಮುಖಾಂತರವಾಗಿ ನಾವು ಮಾತನಾಡಿದ ಸುಳ್ಳಾದ ವಿಷಯಗಳು, பொறாமை, பெருமை, எரிச்சல், ಹೊಟ್ಟೆ ಕಿಚ್ಚು, ಹೆಮ್ಮೆ, ಹಿರಿಮೆ, கோபம், ಕೋಪ, ಕೆಟ್ಟ பேச்சு, ಕೆಟ್ಟ ಮಾತುಗಳು, ಅಶುದ್ಧ ಎಣ್ಣங்கள், ಅಶುದ್ಧವಾದ ಯೋಚನೆಗಳು ಮನ್ನಿಕೆ ವಲ್ಲವ. ದೇವರು ಕ್ಷಮಿಸುವುದಕ್ಕೆ ಶಕ್ತ. ಮನ್ನಿಕೆ ವಲ್ಲವ. ದೇವರು ಅದನ್ನ ಕ್ಷಮಿಸುವುದಕ್ಕೆ ಶಕ್ತ. ನಮ್ಮೈ ನೇಸಿಕ್கிறார். ದೇವರು ನಮ್ಮನ್ನ ಪ್ರೀತಿಸುತ್ತಾರೆ. ಮನ್ನಿತು ವಳಿ ನಡೆತ್ತವಲ್ಲ. ದೇವರು ನಮ್ಮನ್ನ ಮನ್ನಿಸಿ ಮುನ್ನಡೆಸುತ್ತಾರೆ. ಮನ್ನಿಕೆಪಮ್ಮ. ದೇವರ ಬಳಿಯಲ್ಲಿ ಕ್ಷಮಾಪಣೆಯನ್ನು ಕೇಳೋಣ. ಥ್ಯಾಂಕ್ ಯು ಜೀಸಸ್. ಆಂಡವರ ಸಮ್ಮುಖದಲ್ಲಿ ಎಲ್ಲರ ಅರಿಕೆ ಸೇವು. ದೇವರ ಸಮ್ಮುಖದಲ್ಲಿ ಎಲ್ಲರ ಅರಿಕೆ ಮಾಡೋಣ. ನಮೋ ಶಕಲದರಬ ಹಲ್ಲೆಲೂಯಾ, ಹಲ್ಲೆಲೂಯಾ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗ್ಗೆ ಆದವಯ್ಯ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗ್ಗೆ ಆದವಯ್ಯ. ಭಾರವಾದ ಶಿಲುಬೆಯೆಂದು ಕೆಳಗಿಳಿಸಲಿಲ್ಲ, ಚೂಪಾದ ಮೊಳೆಗಳೆಂದು ಬೇಡವೆನ್ನಲಿಲ್ಲ. ಭಾರವಾದ ಶಿಲುಬೆಯೆಂದು ಕೆಳಗಿಳಿಸಲಿಲ್ಲ, ಚೂಪಾದ ಮೊಳೆಗಳೆಂದು ಬೇಡವೆನ್ನಲಿಲ್ಲ. ಯೋಚಿಸಿದೇನಿ, ನನ್ನ ಪ್ರೀತಿಸಿದೇನಿ, ನನಗಾಗಿ ಜೀವ ನೀಡಿದೆ. ನನ್ನ ಯೋಚಿಸಿದೇನಿ, ನನ್ನ ಪ್ರೀತಿಸಿದೇನಿ, ನನಗಾಗಿ ಜೀವ ನೀಡಿದೆ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಣುಗಳು ಕಣ್ಣೀರಿನ ಬುಗ್ಗೆ ಆದವಯ್ಯ. ಆಡುತ್ತಾ ಇರುವಾಗ ನಡುಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗ್ಗೆಯಾದವಯ್ಯ. ತಪ್ಪುಗಳನ್ನು ಮನ್ನಿಸು ದೇವರೇ ಎಂದು ಕೇಳೋಣ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗ್ಗೆಯಾದವಯ್ಯ. ಸುರಿಸಿ ಬಾಧೆ ಪಡಲು ಹಿಂಜರಿಯಲಿಲ್ಲ, ಮರಣದ ಸಮಯದಲ್ಲೂ ನನ್ನ ಮರೆಯಲಿಲ್ಲ. ರಕ್ತ ಸುರಿದು ಬಾಧೆ ಪಡಲು ಹಿಂಜರಿಯಲಿಲ್ಲ, ಮರಣದ ಸಮಯದಲ್ಲೂ ನನ್ನ ಮರೆಯಲಿಲ್ಲ. ನನ್ನ ಯೋಚಿಸಿದೇನಿ, ನನ್ನ ಪ್ರೀತಿಸಿದೇನಿ, ನನಗಾಗಿ ಜೀವ ನೀಡಿದೆ. ನನ್ನ ಯೋಚಿಸಿದೇನಿ, ನನ್ನ ಪ್ರೀತಿಸಿದೇನಿ, ನನಗಾಗಿ ಜೀವ ನೀಡಿದೆ. ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗ್ಗೆಯಾದವಯ್ಯ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗ್ಗೆಯಾದವಯ್ಯ. ನಮ್ಮನ್ನು ಕ್ಷಮಿಸುವಂತ ದೇವರು, ನಮ್ಮನ್ನು ಮನ್ನಿಸುವಂತ ದೇವರು, ಆತನು ಮಹಾ ಕನಿಕರ ಉಳ್ಳದ ಆತನು ಎಂದು ವಾಕ್ಯ ಹೇಳುತ್ತದೆ. ಹೆದರಬೇಡ್ರಿ, ಯೋಚಿಸಬೇಡ್ರಿ, ಚಿಂತಿಸಬೇಡ್ರಿ, ಕುಂದಿ ಹೋಗಬೇಡ್ರಿ. ಸೈತಾನ ಹೇಗಾದರೂ ನಿಮ್ಮ ಹೃದಯದಲ್ಲಿ ತಪ್ಪು ಹೊರಿಸಿ, ಇನ್ನು ತಪ್ಪು ಮಾಡಿದಿ ಎಂದು ನಿನ್ನ ಹೃದಯದಲ್ಲಿ ನೋಯಿಸಿ ನಿನ್ನನ್ನು ದೇವರನ್ನು ಬಿಟ್ಟು ಅಗಲಿಸುವುದಕ್ಕೆ ಅವನು ವಂಚಕವಾದ ಕಾರ್ಯಗಳನ್ನು ಮಾಡುತ್ತಾನೆ. ಪ್ರಾರ್ಥನಾ ಮಾಡುವಾಗ ಅದನ್ನು ನೆನಪಿಗೆ ತರುತ್ತಾನೆ.
ವಾಕ್ಯ ಓದುವಾಗ ನೆನಪಿಗೆ ತರುತ್ತಾನೆ. ಹೇಗಾದರೂ ನಾವು ಪ್ರಾರ್ಥನೆ ಮಾಡಬಾರದು, ವಾಕ್ಯ ಓದಬಾರದು, ದೇವರಲ್ಲಿ ಎದ್ದೇಳಿ ಓಡಿ ನಿಲ್ಲಬಾರದು ಎಂದು ಸೈತಾನ ನಮ್ಮನ್ನು ಎಳೆಯುವಂತವನಾಗಿದ್ದಾನೆ. ಪ್ರಿಯ ಜನರೇ, ದೇವರು ದಾವೀದಕ್ಕೆ ಕೊಟ್ಟಿದೆ ಕೃಪೆಯನ್ನು ನಮಗೆ ನೀಡಿದ್ದಾರೆ. ವಾಕ್ಯ ಹೇಳುತ್ತದೆ, ದಾವೀದ ಕಡೆಗೆ ಕೃಪೆ ನಿಮಗೆ ಕೊಡುವಂತೆ, ದಾವಿಗೆ ನೀಡಿದ ಕೃಪೆ ನಿಮಗೆ ಕೊಡುವಂತೆ ದೇವರು ಶಕ್ತನಾಗಿದ್ದಾರೆ. ಅದೇ ವಾಗ್ದಾನವಾಗಿದೆ. ಅದರಿಂದ ನಾವು ಮಾಡಿದ ತಪ್ಪುಗಳಲ್ಲಿ ಎಂದು ಕೊಳೆದು ಹೋಗುವುದಲ್ಲ, ಎದ್ದೇಳಿ ದೇವರ ಕಡೆಗೆ ನಿಲ್ಲಬೇಕು. ಎದ್ದೇಳ್ರಿ, ದೇವರ ಬಳಿಗೆ ಬಂದ್ಬಿಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾರೆ. ಆತನ ಕರ ಮೋಟು ಕೈಯಲ್ಲ, ನಿನ್ನನ್ನು ಆಶೀರ್ವದಿಸುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ದೇವರ ಜನರೇ, ಹಲ್ಲೆಲೂಯಾ. ಅರಿಕೆ ಮಾಡ್ರಿ, ದೇವರೊಂದಿಗೆ ಐಕ್ಯತೆಯಾಗಿ ಇರ್ರಿ. ಕರ್ತನ ಆಶೀರ್ವಾದ ನಿಮ್ಮನ್ನೇ ಸಂಪೂರ್ಣವಾಗುತ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಕರ್ತನ ಮೇಜೆಗೆ ಸಿದ್ಧವಾಗಿದ್ದೀರಿ? ಎಷ್ಟು ಜನ ತನ್ನ ಪಾಪವನ್ನು ಹರಿಕೆ ಮಾಡಿ ದೇವರು ನನ್ನನ್ನು ಕ್ಷಮಿಸಿದ್ದಾನೆ ಎಂದ ನಂಬಿಕೆಯಿಂದ ಇದ್ದೀರಿ? ನೀವೆಲ್ಲರೂ ನಿಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಳ್ಳಿ.